ನಮಸ್ಕಾರ ಎಲ್ಲರಿಗೂ ಶುಭ ದಿನ. ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಕೆಲವು ಕಾಮಿಡಿ ನಿಜವಾದ ರಿಯಾಲಿಟಿ ಶೋ ಇರ್ತದೆ. ರಿಯಾಲಿಟಿ ಶೋ ಬರ್ತಾರೆ, ಅವ್ರು ರಿಯಲ್ ಹೀರೋಸ್ ಅಂತ ಹೇಳ್ತೀವಿ. ಆದರೆ ಕೆಲವೊಂದು ಕಾರ್ಯಗಳು ದೇಶದ ಪ್ರಧಾನಮಂತ್ರಿ ಮಾಡಬೇಕಾದಾಗ ನ್ಯಾಯ ಆಗಲ್ಲ. ದೇಶದ ಪ್ರಧಾನಿ ಕಸ್ಬಾಗಿ ತಗೊಂಡು ಬಿಸಿದ್ದಾರೆ. ದೇಶದ ಪ್ರಧಾನಿ ಸೀವೇಜ್ ಕ್ಲೀನ್ ಮಾಡುವಂಥರ ಕಾಲನ್ನ ತೊಳಿತಾರೆ. ಬೈಬಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಅದು ಯೇಸು ಸ್ವಾಮಿಯ ತತ್ವ, ಬೈಬಲ್ ತತ್ವ ಆಗಿದೆ. ಯೇಸು ಸ್ವಾಮಿ ತನ್ನ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಕೊನೆಗೆ ತಮ್ಮ ಶಿಷ್ಯರ ಕಾಲನ್ನು ತೊಳಿತಾರೆ. ಯಾರು ಕೂಡ ಎಲ್ಲರೂ ಹೇಳ್ತಾರೆ ಗುರುಗಳ ಪಾದ ಬೀಡಿ ಅಂತ, ಆದರೆ ನಮ್ಮ ಬೈಬಲ್ ಹೇಳ್ತದೆ ಅವ್ರು ಹೋಗಿ ಶಿಷ್ಯರ ಕಾಲನ್ನ ತೊಳಿತಾರೆ ಅಂತ. ಎಂಥ ಮಾದರಿ, ಎಂಥ ಸಹನೆ, ಎಂಥ ತಗ್ಗಿಸುವಿಕೆ. ಅದು ದೇವನಾಗಿದ್ದರೂ ಮನುಷ್ಯನಾಗಿ ತಗ್ಗಿಸ್ಕೊಂಡು ಅಂತ ನಮ್ಮ ಬೈಬಲ್ ಹೇಳ್ತದೆ. ಸೊ ಇದು ನಂಬಿಕೆಗೆ ಬಿಟ್ಟಿದ್ದು. ಸೊ ವಿಚಾರ ಅಂದರೆ ಮೋದಿ ಸರ್ ಆ ತತ್ವನ ಪಾಲಿಸ್ತಾರೆ. ಹಾಗಾಗಿ ನನಗೂ ಕೂಡ ಒಂದು ಸಂಕಲ್ಪ, ಸ್ವಚ್ಛ ಭಾರತ್ ಆಂದೋಲನ ಅಂತ ನಮ್ಮ ದೇಶದ ಪ್ರಧಾನಮಂತ್ರಿ ಮಾಡ್ತಾ ಇದ್ದಾರೆ. ಅದು ಗಾಂಧೀಜಿ ಸರ್ ಅವರ ಕಲ್ಪನೆ ಆಗಿದೆ. ಸೊ ಆ ಕಲ್ಪನೆಯನ್ನು ಇವರು ಮರುರೂಪಗೊಳಿಸಿ ಸ್ವಚ್ಛ ಭಾರತ್ ಆಂದೋಲನ ಅಂತ ಗಾಂಧೀಜಿ ಅವರ ಸ್ಪೆಕ್ಸ್ ಚಿತ್ರನ ಹಾಕಿರ್ತಾರೆ. ನಿಜವಾಗ್ಲೂ ನಮ್ಮ ಭಾರತ ಹೆಮ್ಮೆ. ಭಾರತದಲ್ಲಿ ಸ್ವಚ್ಛತೆ, ಸುಭದ್ರತೆ ಕಾಪಾಡಬೇಕಂತ ನಾನು ಮಾಸ್ತಿಗಟ್ಟೆ ವಿರುದ್ಧ ಕ್ರಾಂತಿ ತಂಡದಿಂದ ನಾನು ಇಲ್ಲಿಗೆ ಕೇಳೋಣಾಗಿದೆ. ಸೊ ಬನ್ನಿ, ಏನಂದರೆ ಇದು ನಮ್ಮ ಹಾಸ್ಪಿಟ್ಲು ಮುಂಭಾಗ ತೋರಿಸ್ಬಿಡಿ. ಹಾಸ್ಪಿಟ್ಲು ಸಣ್ಣದಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬರೋ ಸರ್ ದೊಡ್ಡದಾಗುತ್ತೆ. ಸೊ ಇದು ಪಾರ್ಕಿಂಗ್ ಸ್ಲಾಟ್ ಅಂತ ಇಟ್ಟಿಲ್ಲ, ದಯಮಾಡಿ ಪಾರ್ಕಿಂಗ್ ಇರಬೇಡಿ. ಪಾರ್ಕಿಂಗ್ ಅಲ್ಲಿ ಜಾಗ ಇದೆ. ಅಲ್ಲಿ ಬಸ್ ಸ್ಟ್ಯಾಂಡು ಒಂದು ಆಗ್ತಾ ಇದೆ. DCC ಬ್ಯಾಂಕ್ನ ಅಧ್ಯಕ್ಷರಾದ ಮಂಜುನಾಥ್ ಗೌಡರು ಅವರೊಂದು ಹೋರಾಟ ಮಾಡಿ ಒಂದು ಬಸ್ ಸ್ಟ್ಯಾಂಡಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸರ್ ನಿಮಗೂ ಕೂಡ ಧನ್ಯವಾದಗಳು. ಅದಕ್ಕೆ ಸಹಕಾರ ಕೊಟ್ಟಂಥ ಸುಬ್ರಹ್ಮಣ್ಯ ಸರ್ ನಿಮಗೂ ಕೂಡ ಧನ್ಯವಾದಗಳು. ಮಾಸ್ತಿಗೆ ಸುಬ್ರಹ್ಮಣ್ಯ ಅಂತಲೇ ಅವರು ಪ್ರಖ್ಯಾತಿಯಾಗಿದ್ದಾರೆ. ಅವರು ಜನ ನಾಯಕರು, ಜನ ಸೇವಕರು. ಸೊ ಅನೇಕ ಕಾರ್ಯಗಳು ಯಾರೋ ಮಾಡ್ತಿದ್ದಾರೆ. ಬಟ್ ಸಾಮಾಜಿಕವಾಗಿ ಮಾಡುವಂಥ ಕಾರ್ಯಗಳ ಕಣ್ಣಿಗೆ ಕಾಣಬೇಕಾದಾಗ ನಾವು ಹೇಳಬೇಕಾಗತ್ತೆ. ಸೊ ಬನ್ನಿ, ಪಾರ್ಕಿಂಗ್ ಇವ್ರು ಮಾಡಬೇಡಿ. ಇದು ನಮ್ಮ ಸಿಬ್ಬಂದಿ ನಿಲ್ಲಿಸಿದ್ದಾರೆ, ಅವ್ರು ಆಮೇಲೆ ತೆಗಿತಾರೆ ಗಾಡಿ. ಇಲ್ಲಿ ಯಾರೋ ಪೇಷಂಟು ಅಡ್ಮಿಟ್ಟಿದ್ದಾರೆ, ಗಾಡಿ ಹಾಕಿದೆ. ಗಾಡಿನ ಅಲ್ಲಿ ಹಾಕಿ ತೋರಿಸಿ ಸರ್, ನಿಧಾನವಾಗಿ ಕ್ಯಾಮ್ರಾ ಗೊತ್ತಾಗಬೇಕಲ್ಲ ಅವರಿಗೆ. ಒಂದೇ ನೀವು ಅಲ್ಲಿ ಎದುರುಗಡೆ ಪಾರ್ಕಿಂಗ್ ಇದೆ, ಸಾಲಾಗಿ ನಿಲ್ಲಿಸ್ಬೋದು. ಅಲ್ಲಿ ತನಕ ಆ ಪ್ರಾಪರ್ಟಿ ಬಂದು ಅವರು ಹೇಳಿದ್ದಾರೆ ಪಾರ್ಕಿಂಗ್ ಯೂಸ್ ಮಾಡಿ ಅಂತ. ಅಲ್ಲಿ ಒಳಗೆ ಕೂಡ ಬೇಕಾದ್ರೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಕಾಣ್ತಿದ್ಯಾ ನೋಡಿ, ಎಷ್ಟು ಒಳ್ಳೆ ಸ್ವಿಟ್ಜರ್ಲ್ಯಾಂಡ್ ಥರ ಇಲ್ವ ನಮ್ಮೂರು. ನಾನು ಯಾಕೆ ಹೇಳ್ತೀನಿ ಅಂದರೆ, ಮೊನ್ನೆ ದಿವಸ ನಮ್ಮ ಡೇವಿಡ್, ನಮ್ಮ ಇವರು ಮಗ, ಎಂಥ ಹೆಸರು ಅವರು, ಸಣ್ಣ ವಿನ್ನು, ನಮ್ಮ ಜೈನಿ ಮಿಸ್ ಅವರು ಟೀಚರ್ ಆಗಿದ್ದಾರೆ. ಅವ್ರ ಮಗ ವಸಂತ. ಸೊ ಅವ್ರು ಹೇಳ್ತಿದ್ರು ಈ ಜಾಗ, ಈ ವೈಭವವನ್ನು ನೋಡಿ ಚಕ್ರಸಾರಥಿ, ನಗರಕೋಟೆ, ಆಮೇಲೆ ಕವಳೆದುರ್ಗ, ಆಮೇಲೆ ಈ ತುಂಬ ಪ್ರದೇಶಗಳನ್ನು ನೋಡಿ ಅವರು ನಿಜವಾಗ್ಲೂ ಇಂಥ ಮನಮೋಹಕ ದೃಶ್ಯ ನಾವೆಲ್ಲೂ ನಾವು ನೋಡೇ ಇಲ್ಲ. ಇಂಥ ಟೂರಿಸಮ್ ಸ್ಪಾಟ್ ಹಿಡನ್ ಆಗಿದೆಯಲ್ಲ ಅಂತೇಳಿ ಅವ್ರು ಆಶ್ಚರ್ಯಪಟ್ಟರಂತೆ. ಸೊ ಅವ್ರ ವಿಡಿಯೋ ಕೂಡ ನಾನು ಸದ್ಯ ಮಾಡಿಬಿಟ್ಟು ಈ ಒಂದು ಗ್ರೂಪಲ್ಲಿ ಹಾಕ್ತೀನಿ. ನೋಡಿ, ನನ್ನ ವಿಡಿಯೋದಲ್ಲಿ ಎಲ್ಲ ಸಾಮಾಜಿಕ ಬರುತ್ತೆ. ನಾನು ಯಾಕೆ ಈ ಬೆಳಗ್ಗೆ ಎದ್ದೆ ಅಂದರೆ, ಅಲ್ಲಿಂದ ಕಸ ಎತ್ಕೊಂಡ್ಬಂದೆ. ನೋಡಿ, ಇದು ವಿಮಾಲು, ಇದು ಸುಮಾರು ಪ್ಯಾಕೆಟ್ ಅಷ್ಟೇ. ವಿಮಾಲ್ ತಿನ್ಬಿಡಿ ಅಂತ ಅಡ್ವರ್ಟೈಸ್ಮೆಂಟ್ ಬರ್ತದೆ. ವಿಮಾಲು, ಗುಡ್ಕ ಅದನ್ನೆಲ್ಲ ಬರ್ತಿದೆ. ಕ್ಯಾನ್ಸರ್ ಬರುತ್ತಂತ 90% ಜನ ಕ್ಯಾನ್ಸರ್ ಬರುತ್ತಿರೋದು ವಿಮಾಲ್, ಗುಡ್ಕ. ಆಮೇಲೆ ಎಲೆಡಿಕೆ ಬಗ್ಗೆ ನಾವು ವಿರುದ್ಧ ಮಾತಾಡೋಲ್ಲ. ಎಲೆಡಿಕೆ ಪಾಪ ನಮ್ಮ ಭಾಗ ಜನರು ಬೆಳೀತಾನೆ ಇದ್ದಾರೆ. ಒಂದು ದುರ ಅಂತಂದರೆ ಈಗ ಎಲೆಚುಕ್ಕೆ ರೋಗ ಬಂದಿದೆ. ಪ್ರಕೃತಿನೇ ಅದನ್ನು ಡ್ಯಾಮೇಜ್ ಮಾಡ್ತಾಯಿದೆ. ಏನು ಕಾರಣ ಅಂದರೆ ಅದಕ್ಕೆ ಹಾಕುವಂಥ ಪೆಸ್ಟಿಸೈಡ್, ಏನೆಲ್ಲ ಕೆಮಿಕಲ್ ಆಗ್ತದೆ, ಅದರಿಂದ ಅದು ಡ್ಯಾಮೇಜ್ ಆಗ್ತದೆ. ದಯಮಾಡಿ ಕೆಮಿಕಲ್ ಕಮ್ಮಿ ಮಾಡಿ ಹಳೆಯ ಕೃಷಿ ಪದ್ಧತಿನ ನೀವು ಪ್ರಾರಂಭ ಮಾಡಿ. ಸಾವಿರ ಗೊಬ್ಬರ ಹಾಕ್ತೀರಾ, ಅದಕ್ಕೆ ಬೇರೆ ಬೇರೆ ಥರ ಗೊಬ್ಬರಗಳನ್ನು ಗೊತ್ತಿದೆ, ನಾವು ಹೇಳಿದ್ರೆ ಅಂಥದ್ದು ಯೂಸ್ ಮಾಡಿ. ಸೊ ಅವಾಗ ಅಡಿಕೆಯಲ್ಲಿ ಕೂಡ ಕೆಲವೊಂದಿಷ್ಟು ಮೆಡಿಸಿನ್ ವ್ಯಾಲ್ಯೂ ಇದೆ ಅಂತೆ. ಆ್ಯಂಟಿ ಕ್ಯಾನ್ಸರ್ ಇದೆ ಅಂತೆ, ಆ್ಯಂಟಿ ಸ್ಪ್ಯಾಸ್ಮೋಡಿಕ್, ಹೊಟ್ಟೆ ನೋವಿಗೆ ಫ್ಯಾಲಿನಾಯ್ಡ್ ಸಂಬಂಧಪಟ್ಟಂಥ ಕೆಲವೊಂದು ಮೆಡಿಸಿನ್ಸ್ ಇದಂತೆ. ನನಗೆ ಗೊತ್ತಿಲ್ಲ ಯಾಕೆ ಸರ್ಕಾರದವರಾಗಿರ್ಬೋದು ಅಥವಾ ಸೈಂಟಿಸ್ಟ್ಗಳಾಗಿರ್ಬೋದು ಯಾಕೆ ಸ್ಟಾಪ್ ಮಾಡಿದ್ದಾರೆ ಅಂತ. ಬಟ್ ಅಡಿಕೆಯ ಒಂದು 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 ಚಿಟಿಕೆ, ಒಂದು ಪುಡಿಯಿಂದ ಇಂಥದ್ದೆಲ್ಲ ತಯಾರು ಮಾಡ್ತಾರೆ. ಸೊ ಅಡಿಕೆಯಲ್ಲಿ ಕೂಡ ಒಳ್ಳೆಯದು, ಎರಿಕಾ ಟೀ ಇದೆ, ಅಂಥದ್ದನ್ನ ಪ್ರೊಡ್ಯೂಸ್ ಮಾಡಿ ಜನರಿಗೆ ಒಳ್ಳೆಯದಾಗುತ್ತೆ. ಅಡಿಕೆಯಿಂದ ಎಷ್ಟೋ ಮೆಡಿಸಿನ್ ವ್ಯಾಲ್ಯೂ ಇದೆ. ರಿಸರ್ಚ್ ಮಾಡಿ. ಒಂದು 1/4 kg ಅಡಿಕೆ ಇದ್ದರೆ ಸಾಕು, ನಮ್ಮ ರೈತರೆಲ್ಲ ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ.
ಅಷ್ಟು ಒಳ್ಳೆ ಅದರಲ್ಲಿ ಹಡ್ಕೊಂಡಿದೆ. ದಯಮಾಡಿ ಈ ಗುಟ್ಕಾ ಪಾನ್ ಪರಕ್ನ ತಿನ್ನಬೇಡಿ, ಮತ್ತು ತಿಂದ್ಬಿಟ್ಟು ನಮ್ಮ ಹಾಸ್ಪಿಟ್ಲ್ ಪ್ರಿಮಿಸಲ್ಲಿ ಎಸ್ದ್ರೆ ನಿಮಗೆ 500 ರೂಪಾಯಿ ದಂಡ ಹಾಕ್ತೇವೆ. ನಿಮ್ಮ ವಿಡಿಯೋನ ನಾವು ಫೇಸ್ಬುಕ್, ಯೂಟ್ಯೂಬಲ್ಲಿ, ವಾಟ್ಸಪ್ಪಲ್ಲಿ ಸ್ಟೇಟಸ್ ಎಲ್ಲರಿಗೆ ಹಾಕ್ಸ್ಬಿಡ್ತೀವಿ. ಇಲ್ಲಿ ಉಗಿದ್ರೆ ಎಲ್ಲೆಲ್ಲಿ ಉಗಿತಾರೆ ಸರ್ ನೋಡಿ. ನಮ್ಮ ದೇಶದಲ್ಲಿ ನಮ್ಮ ಕೆಂಪು ಕೋಟೆ ಗೊತ್ತಾ, ರೆಡ್ ಫೋರ್ಟ್, ಟೆಂಡರ್ ಕೊಡಬೇಕು ಯಾರು ಗೊತ್ತಾ, ಈ ಗುಡ್ಕಾ ಪಾನ್ ಪರಕ್ ತಿನ್ನೋರಿಗೆ. ಯಾಕಂದರೆ ಪೇಂಟ್ ಪಾಪ ಸರ್ಕಾರದವ್ರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಪೇಂಟ್ ಹೊಡ್ಸೋಕ್ಕೆ. ಅದು ಬದಲು ಅವ್ರಿಗೆ ಕೊಟ್ಬಿಟ್ರೆ ಗುಡ್ಕಾ ತಿನ್ನೋದು ಪೂ ಅನ್ನೋದು, ಗುಡ್ಕಾ ತಿನ್ನೋದು ಪೂ ಅನ್ನೋದು. ಎಂತ ಸರ್ ಇದು ಉಗಿಯೋದು? ಹಾವೇನು ವಿಷ ಪಾಯ್ಸನ್ ಅಲ್ಲ, ಇವರು ಬಾಯಲ್ಲಿ ಎಷ್ಟು ವಿಷ ಹಿಡ್ಕೊಂಡಿರ್ತಾರೆ, ಆ ವಿಷ ಎಲ್ಲ ಹೊರಗೆ ಹಾಕ್ತಾರೆ. ಇದರಿಂದ ಎಷ್ಟು ಕಾಯಿಲೆ ಹೊಡ್ತವೆ, ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆ ಬರ್ತದೆ, ಬೇರೆ ಬೇರೆ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಕಾಯಿಲೆಗಳು ಬರ್ತವೆ. ನಿಮ್ಮ ಎಂಜಿಲಲ್ಲಿ ಎಷ್ಟು ಪಾಯ್ಸನ್ ಇರುತ್ತೆ. ಅವು ಕೆಲವರು ಮೊನ್ನೆಯವರು ಯಾರು ಕಚ್ಚಿದಂತೆ, ಅವ್ರು ಎದುರು ಓಡಿ ಬಂದಿದ್ದಾರೆ. ಸರ್ ಅವ್ರು ಏನಂದ್ರೆ ಹುಚ್ಚಿಡ್ಬಿಟ್ರೆ ಕಷ್ಟ ಸರ್ ನನಗೆ ಅಂತ. ಯಾಕೆಂದರೆ ನಾವು ಅಂದ್ಕೊಳ್ತೀವಿ ನಾಯಿ ಕಚ್ಚಿದ್ರೆ ಹುಚ್ಚಿಡುತ್ತೆ ಅಂತ. ನಾನು ಹೇಳ್ತೀನಿ, ಮನುಷ್ಯ ಕಚ್ಚಿದ್ರೆ ಹುಚ್ಚಿಡಿದಂತಲ್ಲ, ತುಂಬ ಅನೇಕ ವಿಷಾಂಶ. ಯಾಕೆಂದರೆ ನಾವು ಏನೆಲ್ಲ ತಿಂತೀವಿ, ಸರಿಯಾಗಿ ಬಾಯಿ ಮುಕ್ಕಳಿಸಲ್ಲ, ಬಾಯಿ ತೊಳೆಯಲ್ಲ, ಬ್ರಷ್ ಮಾಡಲ್ಲ, ಬಾಯಲ್ಲಿ ನಿಂತೆಲ್ಲ ಗುಡ್ಕಾ ತಿನ್ಕೊಂಡಿರ್ತಾರೆ. ಕಚ್ಚಿದ್ರೆ ಏನಾಗಬೇಕು, ಖಂಡಿತವಾಗಿ ಸೆಲ್ಯುಲೈಟಿಸ್ ಆಗುತ್ತೆ. ಯು ವಿಲ್ ಲ್ಯಾಂಡ್ ಅಪ್ ಇನ್ ಸಮ್ ಬ್ಯಾಡ್ ಕಂಡೀಷನ್. ಸೊ ಹ್ಯೂಮನ್ ಬೈಟ್ಸ್ ಆಲ್ಸೋ ನಾಟ್ ಗುಡ್. ಸೊ ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ನಾನು ನೋಡಿ ಎಲ್ಲೆಲ್ಲೋ ಕನೆಕ್ಷನ್ ಮಾಡ್ತೀನಿ ಅಂದ್ಕೊಂಬೇಡಿ. ನಾನು ಒಂದು ಟಾಪಿಕ್ ತೊಗೊಂಡ್ರೆ ಅನೇಕ ವಿಷಯಗಳನ್ನ ನಿಮಗೆ ಹೇಳ್ಕೊಡ್ತೀನಿ. ಒಂದು ಗುಡ್ಕಾ ತಿನ್ಬಿಡಿ ಅಂತ ಹೇಳಿದೆ, ಕಚ್ಚಬೇಡಿ ಅಂತ ಹೇಳಿದೆ. ಮಕ್ಳು ಕಚ್ಚೋ ಅಭ್ಯಾಸ ಇರ್ತದೆ, ಕಚ್ಚಿಬಿಡೋದು, ಹಂಗೆ ಮಾಡಿಬಿಡಿ. ನೀವು ಕಚ್ಚಿದ್ರೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಸೊ ಇಟ್ಸ್ ನಾಟ್ ಗುಡ್ ಥಿಂಗ್. ಸೊ ಇದು ಒಳ್ಳೆಯದಲ್ಲ. ಸೊ ಈ ಪ್ರದೇಶದಲ್ಲೆಲ್ಲ ಉಗಿತಾರೆ ಸರ್ ನೋಡಿ, ಇದೆಲ್ಲ ಕೆಂಪು ಆಗಿದೆಲ್ಲ ವಾಶ್ ಮಾಡಿ 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 ಸಾಕಾಗಿದೆ. ನಾನು ಬೆಳಗಿಂದ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಇಲ್ಲಿ ತನಕ ಆಯಿತು. ನೆನ್ನೆ ದಿವಸದಲ್ಲಿ ಟಾಯ್ಲೆಟ್ ಕಾರ್ಯಾಚರಣೆ ಮಾಡಿದೆ. ಟಾಯ್ಲೆಟ್ ಬಗ್ಗೆ ಮಾತಾಡ್ತೀನಿ, ಹೆಂಗೆ ವಾಶ್ ಮಾಡಬೇಕು ಏನಂತ. ಸೊ ಈ ಭಾಗದಲ್ಲಿ ಉಗಿತಾರೆ. ಇದೆಲ್ಲ CC ಕ್ಯಾಮ್ರಾ ಅಳವಡಿಸಿದ್ದೀವಿ. 2-3 ಕ್ಯಾಮ್ರಾ ಹಾಕ್ತೀನಿ, 360 ಡಿಗ್ರಿ ಕ್ಯಾಮ್ರಾ ಹಾಕ್ತೀನಿ. ಯಾರು ಬಂದು ನಿಂತಾರೆ, ಯಾರು ಉಗಿತಾರೆ, ಯಾರು ಹುಚ್ಚಾಗಿರ್ತಾರೆ ಎಲ್ಲ ಕ್ಯಾಪ್ಚರ್ ಆಗುತ್ತೆ. ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಒಂದೇ ಫೈನ್ ಕಟ್ಟಕ್ಕೆ ಹೇಳ್ತೀನಿ, ಕಟ್ಟಿಲ್ಲ ಅಂದರೆ ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ಅಷ್ಟೇ. ಮತ್ತೆ ನಾವು ಪೊಲೀಸ್ ಕೇಸ್ ಮಾಡೋಕ್ಕೆ, ಪೊಲೀಸ್ ಕೇಸ್ ದಿನಲ್ಲ ಅದಕ್ಕಲ್ವಾ. ಸೊ ನಾನಿಲ್ಲಿ ಸ್ಪಿಟೂನ್ಸ್ ಮಾಡ್ತೀನಿ. ಸ್ಪಿಟೂನ್ಸ್ ಅಂದರೆ ಉಗಿಯೋಕ್ಕೆ ಜಾಗ. ನೋಡೋಣ, ನಮ್ಮ ಯಾರಿಗೂ ಸಲಹೆ ಕೇಳ್ತೀನಿ, ನಮ್ಮ ಅಣ್ಣಂಗೆ ಕೇಳ್ತೀನಿ ಸ್ಪಿಟೂನ್ಸ್ ಇಡಬೇಕಾ ಬೇಡ ಅಂತ. ಯಾರಿಗೂ ತೊಂದರೆ ಆಗಿದಂಥ ಜಾಗದಲ್ಲಿ ಮರಳು ಮೊದಲು ಬ್ಯಾಂಕಲ್ಲಿ, ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ನಾನು ಸಣ್ಣ ವಯಸ್ಸಲ್ಲಿ ನೋಡಿ ನೆನಪಿದೆ, ಒಳ್ಳೆ ಸ್ಪಿಟೂನ್ಸ್ ಮಾಡಿಟ್ಟಿದ್ರು. ಇಲ್ಲಿ ಹೋಗಿರಿ ಅಲ್ವಾ, ಒಂದಲ್ಲಿ ಬಕೆಟಲ್ಲಿ ಹಾಕಿರೋಲ್ವಾ, ಮರಳೆಲ್ಲ ಹಾಕಿರೋರು. ಆಮೇಲೆ ಫೈರ್ ಬಗ್ಗೆ ಎಲ್ಲ ಹಾಕಿರೋರು. ಇವತ್ತು ನೋಡಿ ಫೈರ್ ಒಂದು ಹಾಸ್ಪಿಟ್ಲಿಗೆ ಫೈರ್ ಮಾಡಿಸ್ಬೇಕು, ಅವರು ನಿಯಮದ ಪ್ರಕಾರ ಎಲ್ಲ ಮಾಡ್ತಾ ಇದ್ದೀವಿ. ಒಂದು ನೋಡಿ, ಎಲ್ಲೂ ಸಾರ್ವಜನಿಕ ಜಾಗದಲ್ಲಿ, ಆಸ್ಪತ್ರೆ, ಶಾಲೆ ಆವರಣದಲ್ಲಿ, ಪಂಚಾಯಿತಿ ಆವರಣದಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಸಾರ್ವಜನಿಕ ಸ್ಥಳದಲ್ಲಿ, ನಾನು ಹೇಳಲ್ಲ, ಮನುಷ್ಯ ಆದವರು ನೀವು ಸಿಕ್ಕಲ್ಲಿ ಹೋಗಿಯಲ್ಲ. ಮನುಷ್ಯ ಆದವರು, ಯಾಕಂದರೆ ಮನುಷ್ಯ ಅಲ್ಲ ಅಂತ ಅರ್ಥ. ಗಾಡೀಲಿ ಹೋಗ್ತಿರ್ತಾರೆ, ಹೂವನ್ನು ಮುಗಿತಾರೆ. ಎದುರುಗಡೆ ಬಂದ್ರೆ ಗಾಡಿ ವಿಂಡ್ಶೀಲ್ಡ್ ಮೇಲೆ ಹೋಗುತ್ತೆ, ಮಕದ ಮೇಲೆ ಹೋಗಿದ್ದೀರಾ. ಎಷ್ಟೋ ಸಾರಿ ನಮ್ಮ ಮಕದ ಮೇಲೆಲ್ಲ ಹಾರಿದೆ. ನೀವು ಮನುಷ್ಯ ಏನ್ರಿ, ನೀವು ತಿಂತೀರ ಅಂದರೆ ಮನೇಲಿ ಕೂತ್ಕೊಂಡು ತಿನ್ನಿ, ಮನೆಯಲ್ಲೇ ಕತ್ತಲು ಕಟ್ಕೊಂಡು ಮುಗಿರಿ, ಯಾಕಂದ್ರೆ ಕುಡೀರಿ, ಏನು ಬೇಜಾರಲ್ಲ. ದಯಮಾಡಿ ಸಾರ್ವಜನಿಕ ಇದು ನಿಮ್ಮ ಸೊತ್ತಲ್ಲ, ಸರ್ಕಾರ ಸೊತ್ತಾಗಿದೆ. ಈ ದೇಶ, ಈ ಭೂಮಿ ಎಲ್ಲರದಾಗಿದೆ. ಸೊ ನಿಮಗೆ ರೈಟ್ಸ್ ಇಲ್ಲ ಸಿಕ್ಕಲು ಹೋಗೋಕ್ಕೆ. ಅಲ್ಲಿ ನೋಡಿ ಪೇಂಟಿಂಗ್ ನೋಡಿ, ಅಲ್ಲಿ ರೋಡಲ್ಲಿ ಫುಲ್ ಕೆಂಪು. ಈ ಪೇಂಟಿಂಗ್ ಮಾಡಿದವ್ರ ಹೆಸರಂತೂ ಕೇಳ್ಬೇಕು ನೋಡಿ. ಒಂದು ಜಸ್ಟ್ ಒಂದು ರೌಂಡ್ ನೋಡ್ಕೊಂಬನ್ನಿ. ಯಾಕೆ ತೋರಿಸ್ತೀನಿ ಅಂದರೆ ಇದು ಭಾಳ ಕಡಿಮೆ. ಇಲ್ಲಿ ನೋಡಿ, ಕೆಂಪು 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 ಕೆಂಪು. ಎಲ್ಲ ರೆಡ್ ಸಿಟಿ ಅಂತ ಹಾಕಬೇಕು. ಶಿವಮೊಗ್ಗ ಜಿಲ್ಲೆ ರೆಡ್ ಸಿಟಿ ಅಂತ, ಅಲ್ಲ ಪಿಂಕ್ ಸಿಟಿ ಇದೆಯಲ್ಲ, ಪಿಂಕ್ ಎಲ್ಲ ಗಿಡಗಳು ಹಾಕಿದ್ದಾರೆ. ನಮ್ಮ ಭಾಗ ಶಿವಮೊಗ್ಗ ಜನರು ಫುಲ್ಲು ಯಾರಕ್ಕೆ ಪೂಕ್ ಅಂತ ಹೋಗಿದು ಫುಲ್ ಕೆಂಪು ಸಿಟಿ ಮಾಡೋ ಒಂದು ಕೆಲಸ ಮಾಡೋಣ. ಡಾಂಬರ್ ಆದಮೇಲೆ ನಿಮಗೆ ಕಸ್ಬಿಡೋಣ, ಇಡೀ ಡಾಂಬರ್ ಹೋಗ್ಬಿಡಿ, ಕೆಂಪು ಮಾಡಬೇಡ, ಅತ್ಲಾಗೆ ಕೆಂಪು ಸಿಟಿ ಮಾಡಬೇಡ ಅತ್ಲಾಗೆ ಬರೀ. ಓಕೆ, ಒಂದು ಪಾರ್ಕ್, ಇದು ಬಸ್ ಸ್ಟ್ಯಾಂಡ್, ಇಲ್ಲಿ ತೋರಿಸ್ಬಿಡಿ. ನಾವು ನಮ್ಮ ಅಣ್ಣ ಎಲ್ಲ ಭಾಳ ಹೋರಾಟ ಮಾಡಿ ಸಾರ್ವಜನಿಕರು ಕೂರಕ್ಕೆ, ಮಳೆ ಬಂದಾಗ ಕೂರಕ್ಕಾಗಲ್ಲ, ಬಿಸಿಲು ಬಂದಾಗ ಕೂರಕ್ಕಾಗಲ್ಲ, ಬಸ್ಸಿಗೆ ಕಾಯ್ತಾ ಇರ್ತಾರೆ. ನೋಡೋಕ್ಕಾಗದೆ ಒಂದು ಶೆಡ್ ಹಾಕಿದ್ವಿ. ಪಂಚಾಯತಿನ ಕೂಡ ಅವರು ಪಾಪ ಹೋರಾಟ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ನಾನು ಹೇಳ್ದಂಗೆ ಮಂಜುನಾಥ್ ಗೌಡ ಸರ್ ಮಾಡಿಕೊಡ್ತೀವಿ ಅಂತ ಪ್ರಾಮಿಸ್ ಕೊಟ್ಟಿದ್ದಾರೆ, ಮತ್ತು ಅದಕ್ಕೆ ಫಂಡ್ ಕೂಡ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದು ಕೆಳಗಿನ ಪೋರ್ಷನ್ ಲ್ಯಾಬ್ ಆಗಿದೆ. ಇಲ್ಲೂ ಕೂಡ ದಯಮಾಡಿ ಉಗಿಯೋದಾಗಲಿ, ಕಸ ಹಾಕೋದು ಮಾಡಿ ಎಲ್ಲ ತೋರಿಸಿ ಸರ್, ಎಲ್ಲ ತೋರಿಸಿ. ವಿಮಲ್ ಪ್ಯಾಕೆಟ್ ನಾನು ಎತ್ತಾ ಇದ್ದೀನಿ. ಈ ವಿಮಲ್ ಚೀಟಿ ಹಾಕಿದವ್ರಿಗೆ ನಾನು ಫೈನ್ ಹಾಕ್ತೀನಿ. ನೀವಾಗೆ ವಾಲಂಟ್ರಿ ಬಂದು ಕ್ಲೀನ್ ಮಾಡಿದ್ರೆ ಸರಿ, ಇಲ್ಲ ನೀವು ಸಿಕ್ಕಂಬಿದ್ರೆ ನಿಮ್ಮನ್ನೆಲ್ಲ ಅಲ್ಲಿ ನೋಟ್ ಔಟ್ ಮಾಡ್ಕೊಂಡು ಫೈನ್ ಹಾಕ್ತೀನಿ. ಇಲ್ಲಿ ನೋಡಿ ಎಷ್ಟು ಬಾಟ್ಲ್ಗಳು ನೋಡಿ, ಅಲ್ಲ ವಾಟ್ ಇಸ್ ದಿಸ್ ಬಾಟಲ್ ಅಲ್ವಾ. ನೋಡಿ ಸರ್ಕಾರದವರು ಎಲ್ಲ ಅವರೇ ಸರ್ಕಾರ ಅಂತ ಸರ್ಕಾರ ಬೈತಾ ಇರ್ತೀರ.
ಸರ್ಕಾರದಲ್ಲಿ ಬಿಟ್ಟು ಬಿದ್ದೀವಿ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಮನೆ ಒಳಗೆ, ನಿಮ್ಮ ಮನೆ ಹೊರಗೆ, ನಿಮ್ಮ ಬಿಸ್ನೆಸ್ ಏರಿಯಾದಲ್ಲಿ ಯು ಆರ್ ರೆಸ್ಪಾನ್ಸಿಬಲ್. ಸೊ ನಾನು ಪಂಚಾಯತಿಯವ್ರಿಗೆ ಹೇಳೋಕ್ಕಾಗಲ್ಲ ಬಂದು ಕ್ಲೀನ್ ಮಾಡಿ ಅಂತ. ಮೊನ್ನೆ August 14th ನಾವು ಕ್ರಾಂತಿ ತಂಡದಿಂದ ಪಂಚಾಯತಿ ವತಿಯಿಂದ ಒಂದು ಕ್ಲೀನಿಂಗ್ ಪ್ರೋಗ್ರಾಮ್ ಮಾಡಿದ್ರು. ಎಷ್ಟು ಅದ್ಭುತವಾಗಿ ಗ್ರಾಮದ ಹಿರಿಯರು, ಕಿರಿಯರು, ಪಂಚಾಯತಿ ಅಧ್ಯಕ್ಷರು, ಆಮೇಲೆ ಮಾಜಿ ಅಧ್ಯಕ್ಷರು, ಸದಸ್ಯರು, ಗಣ್ಯ ವ್ಯಕ್ತಿಗಳು, ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು, PDO ಅಧಿಕಾರಿಗಳು, ಎಂತೆಂಥ ಅಧಿಕಾರಿಗಳೆಲ್ಲ ಬಂದು ಅವರು ರಸ್ತೆಗೆ ಇಳಿದು ವಿತೌಟ್ ಗ್ಲೌಸ್, ಸಮ್ ಪೀಪಲ್ ವೇರ್ ಗ್ಲೌಸ್, 90% ವಿತೌಟ್ ಗ್ಲೌಸ್ ಅವ್ರು ಕ್ಲೀನ್ ಮಾಡಿದ್ದಾರೆ. ವಿತೌಟ್ ಗ್ಲೌಸ್, ವಿತೌಟ್ ಮಾಸ್ಕ್. ಸೊ ಇದು ಒಂದು ದಿವಸ ಸ್ವಚ್ಛತೆ ಅಲ್ಲ. ಊರೆಲ್ಲ ಗಬ್ಬು ಎಬ್ಸ್ಬಿಟ್ಟು ಆಮೇಲೆ ಊರಿಗೆ ಯಾರು ಬರಲ್ಲ, ಬಿಸ್ನೆಸ್ ಆಗಲ್ಲ, ಇಲ್ಲಿ ಯಾರು ಬರಲ್ಲ. ಊರು ಚೆನ್ನಾಗಿ ಇಟ್ಕೊಳ್ಳಿ, ವೈಭವವಾಗಿ ಇಟ್ಕೊಳ್ಳಿ. ಒಂದೊಳ್ಳೆ ಜಾಗ ಮಾಡಿಕೊಂಡು ಒಂದು ಹೋಟೆಲ್ ಬಿಸ್ನೆಸ್ ಮಾಡಿ. ನಮ್ಮೂರು ಒಂದು ಅಕ್ಕಪಕ್ಕ ಹತ್ತು ಇದೆ. ಏನಂತೀರಾ ಶ್ರವಣ್ ಸರ್? ಬ್ಯೂಟಿಫುಲ್ ಪ್ಲೇಸ್. ನಾನು ಸುತ್ತಮುತ್ತ ನೋಡ್ಕೊಂಡ್ಬಂದೆ. ನಾನು ಆ ಕಡೆ ಊರ ಬಗ್ಗೆ ನಾನು ಕಮೆಂಟ್ ಹಾಕಿಲ್ಲ. ಕಂಪೇರ್ ಟು ಬೇರೆ ಪ್ಲೇಸ್ಗಿಂತ ಮಾಸಿಗಟ್ಟಲ್ಲಿ ಎಲ್ಲ ಇದೆ. ಮಾಸಿಗಟ್ಟಲ್ಲಿ ಆಸ್ಪತ್ರೆ ಇದೆ, ಮಾಸಿಗಟ್ಟಲ್ಲಿ ಶಾಲೆ ಇದೆ, ಕಾಲೇಜ್ ಇತ್ತು, ಕಾಲೇಜ್ ಹೋಗಿದೆ, ಕಾಲೇಜ್ ಮತ್ತು ವಾಪಸ್ ಪ್ರಾಜೆಕ್ಟ್ಸ್ ಇದೆ, ಓಕೆ, ಹೋಟೆಲ್ಸ್ಗಳಿದೆ, ಓಕೆ. ನಂದು ಕೂಡ ಒಂದು ಸಣ್ಣ ಒಂದು ಸಿಂಗಲ್ ರೂಮ್ ಇದೆ. ಯಾರು ಟೂರಿಸ್ಟ್ ಬರೋಕ್ಕೆ ಇಷ್ಟಪಡೋರು ಸಂಪರ್ಕ ಮಾಡಿ. 2 ಬೆಡ್. ನಾನು ಬೇಕಾದ್ರೆ ಪ್ರೈಸಲ್ಲಿ ನಿಮ್ಗೆ ನೆಗೋಷಿಯೇಟ್ ಮಾಡಿಕೊಡ್ತೀನಿ, ಪಂಚಾಯತಿಯರಿಗೆ ಮಾತಾಡ್ತೀನಿ, ಬಂದು ಸ್ಟೇ ಮಾಡ್ಬೋದು. ಸ್ಟೇ ಮಾಡ್ಕೊಂಡು ಹೋಟೆಲಿಗೆ ಕಾಲ್ ಮಾಡಿದ್ರೆ ಡೆಲಿವರಿ ಸಿಸ್ಟಮ್ ಇದೆ, ಇಲ್ಲೇ ಊಟ ಕೊಡ್ತಾರೆ. ಚಿಕನ್, ಮಟನ್, ನಾನ್ ವೆಜ್ ಎಲ್ಲ ವ್ಯವಸ್ಥೆ ನಿಮಗಿದೆ. ಆದರೆ ಎಂಡ ಕುಡಿಯೋಂಗಿಲ್ಲ, ಕುಡಿಯೋಂಗೆ ಕರ್ಕೊಂಬಂದು ಏನೋ ಮಾಡೋಂಗಿಲ್ಲ. ಇದು ನಿಮಗೆ ಲೀಗಲ್ ಪ್ರಾಬ್ಲಮ್ ಬರುತ್ತೆ. ಸೊ ಯಾರು ಬರ್ತೀರಾ ಆಧಾರ್ ಕಾರ್ಡು ಇವೆಲ್ಲ ತಗೊಂಡ್ಬಂದು ಫ್ಯಾಮಿಲಿ ತಗೊಂಡ್ರೆ ಪ್ರೊಟೆಕ್ಷನ್ ಇಲ್ಲ. ಅವ್ರು ಹೋಗೋದು ಆರೋಗ್ಯ ಮಾಡೋದು ಮಾಡ್ಕೊಂಡ್ರೆ ತೋರಿಸ್ಬಿಡಿ ನಮ್ಮ ಜಾಗ ಇಲ್ಲಿ ನಾವು ಫೆನ್ಸಿಂಗ್ ಮಾಡಿದ್ದೀವಿ. ಆದರೆ ಈ ಕಡೆ ಎಲ್ಲ ಅದಕ್ಕೆ ಫೆನ್ಸಿಂಗ್ ಮಾಡಿದ್ವಿ. ಸೊ ಬರೋ ದಿವಸ ನಾನು ಮಾಡ್ತೀನಿ. ಸೊ ಅವಾಗ ಬೇಕಾದ್ರೆ ನಂದು ಹೋಟೆಲ್ ಬಿಸ್ನೆಸ್ ಅಲ್ಲ. ಅನೇಕರು ಇಲ್ಲಿ ಆ ಥರ ಸಣ್ಣ ಪುಟ್ಟ ಪಾಪ ಮಾಡ್ಕೊಂಡಿದ್ದಾರೆ. ನಾವು ಓಪನಾಗಿ ಹೇಳಿದ್ರೆ ಅದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಿಲ್ಲ ಅಷ್ಟೇ. ಸೊ ಊರಿನ ಡೆವಲಪ್ಮೆಂಟ್ ಅಂದರೆ ಜನ ಸ್ವಲ್ಪ ಓಡಾಡ್ತಾರೆ. ಜನ ಬಂದಾಗಲೇ ಆಸ್ಪತ್ರೆ ಬಂದರೆ ಆಸ್ಪತ್ರೆ ಬಂದರು ಅವ್ರು ಹೋಟ್ಲಿಗೆ ಹೋಗಿ ಟಿಫನ್ ಮಾಡ್ತಾರೆ, ಅವ್ರು ಬ್ಯಾಂಕಿಗೆ ಹೋಗ್ತಾರೆ, ಈ ಥರ ಮೊಬೈಲ್ ರೀಚಾರ್ಜ್ ಮಾಡ್ತಾರೆ. ಕೆಲವರು ಹೇಳ್ತಾರೆ ಇದು ವರ್ಕೌಟ್ ಆಗಲ್ಲ ಸರ್ ಅಂತ. ನಾನು ಒಂದೇ ವೀಡಿಯೋದಲ್ಲಿ ಎಲ್ಲ ಹೇಳೋಕ್ಕೆ ಹೋಗಲ್ಲ. ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ನೆಟ್ವರ್ಕ್ ಬಗ್ಗೆ. ಸೊ ಬನ್ನಿ, ಹಾಸ್ಪಿಟಲ್ ಕ್ಲೀನ್ನೆಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಸದ್ಯದಲ್ಲಿ ನನ್ನ ಹಾಸ್ಪಿಟಲಲ್ಲಿ ಪಾಪ ನಮ್ಮ ಸಿಬ್ಬಂದಿಯವ್ರಿಗರು ಕ್ವಾಲಿಫೈಡ್ ಆದವರು ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಪಾಪ ಅದು ಹೆಸರದ ಆಲ್ಮೋಸ್ಟ್ ಒಂದು 15 ಡೇಸ್ ಆಯಿತು. 15 ಡೇಸ್ 1 ಮಂತ್ ಆಯಿತು. ಖುದ್ದಾಗಿ ನಾನು ಹಾಸ್ಪಿಟಲ್ ಕ್ಲೀನ್ ಮಾಡ್ತೀನಿ. ಯಾಕೆ ಕ್ಲೀನ್ ಮಾಡ್ತೀನಿ ನನಗೆ ಗೊತ್ತಾಗುತ್ತೆ ಏನು ಕಷ್ಟ ಅಂತ. ಸೊ ಒಂದು ಜಾಬ್ ಆಪರ್ಚುನಿಟಿ ಇದೆ. ಒಂದು ಜಾಬ್ ಆಪರ್ಚುನಿಟಿ ಇದು ಯಾರು ಲೋಕಲ್ ಇದ್ದಾರೆ ನಿಮಗೆ ಫಸ್ಟ್ ಆದ್ಯತೆ. ನಾನು ಹೇಳ್ದಂಗೆ ಕ್ಲೀನ್ ಮಾಡಬೇಕು. ಒಂದು ಟಾಯ್ಲೆಟ್ ಕ್ಲೀನ್ ಮಾಡಬೇಕು. ಇದು ಪ್ರತಿಯೊಂದು ಕೆಲಸ ಕೊಡ್ತೀವಿ, ನಿಮಗೆ ಒಳ್ಳೆ ಸಂಬಳನೂ ಕೊಡ್ತೀವಿ. 10,000 ಪರ್ ಮಂತ್ ಕೊಡ್ತೀವಿ. ಹತ್ತಿರದಲ್ಲಿದ್ದರು ಹೆಣ್ಮಕ್ಳು ಸ್ವಲ್ಪ ಗಟ್ಟಿಮುಟ್ಟಿದ್ರೆ ಒಳ್ಳೆಯದು. ತುಂಬ ವಯಸ್ಸಾಗಿದೆ, ನಿಮಗೆ ನಡೆಯೋಕ್ಕೆ ಆಗಲ್ಲ ಅಂದರೆ ನೀವು ಕ್ಲೀನ್ ಮಾಡೋಕ್ಕಾಗಲ್ಲ, ನಾವು ಹೇಳೋ ಕೆಲಸ ಮಾಡೋಕ್ಕಾಗಲ್ಲ. ಡಿಸಿಪ್ಲಿನ್ ಆಗಿರಬೇಕು. ಮುಖ್ಯವಾಗಿ ಶಿಸ್ತಾಗಿ ಟೈಮಿಗೆ ಬರಬೇಕು, ಆ ಟೈಮಿಗೆ ಹೋಗಬೇಕು. 12 hours ಡ್ಯೂಟಿನೋ 8 hours ಡ್ಯೂಟಿನೋ ಅದು ಆಮೇಲೆ ಬಂದಾಗ ಡಿಸ್ಕಸ್ ಮಾಡೋಣ. ಸೊ ಒಂದು ಜಾಬ್, ಒಂದು BCom ಆದರೂ ತುಂಬ ಜನ ಅಪ್ಲಿಕೇಶನ್ ಮಾಡಿದ್ದಾರೆ. ನಾನು ಹೇಳಿದ ನಿಯಮಗಳಿಗೆ ಪಾಪ ಅವರು ಟೆನ್ಷನ್ ಆಗಿಬಿಡ್ತೇನೋ. ವಿ ರೆಸ್ಪೆಕ್ಟ್ ಯು. ಒಳ್ಳೆ ಸ್ಯಾಲ್ರಿ ಕೊಡ್ತೀವಿ ನಾವು. BCom ಕ್ಯಾಂಡಿಡೇಟಿಗೆ ನಾವು 15,000 ರಿಸೆಪ್ಷನ್ ಹ್ಯಾಂಡ್ಲಿಂಗಿಗೆ ಕೊಡ್ತಾ ಇದ್ದೀವಿ. ಪ್ಲಸ್ ಆರ್ ಮೈನಸ್ ಮಾಡ್ಬೋದು. ಮೈನಸ್ ಎಲ್ಲ ಪ್ಲಸ್ ಮಾಡ್ತೀವಿ. ಸಿಸ್ಟರ್ಸಿಗೆ ನಾವು ಆಲ್ಮೋಸ್ಟ್ ಆಲ್ 15 to 17K ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಇಲ್ಲ. ಮಿನಿಮಮ್ ಇದೆ ಅಂದರೆ 1 year ಎಕ್ಸ್ಪೀರಿಯನ್ಸ್ ಮಿನಿಮಮ್ ಬೇಕು. 15K ಕೊಡ್ತೀವಿ. 15 ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ನಾವು ಇನ್ಕ್ರೀಸ್ ಮಾಡ್ತೀವಿ. 1 or 2 ಸ್ಟಾಫ್ ನರ್ಸ್, ಒಂದೇ GNM ಆರ್ BSc ನರ್ಸಿಂಗ್. ಒಬ್ಬರು 1 or 2 ಇಬ್ಬರು ಹೌಸ್ ಕೀಪಿಂಗ್ ಅಂದರೆ ಕಸ ಗುಡ್ಸೋಕ್ಕೆ, ಕ್ಲೀನ್ ಮಾಡೋಕ್ಕೆ, ನಾವು ಹೇಳಿಲ್ಲ ಕೆಲಸ ಮಾಡಲಿಕ್ಕೆ. ಹೌಸ್ ಕೀಪಿಂಗ್ ಅದು ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು. ಫೀಮೇಲ್ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀವಿ. ಯಾಕೆಂದರೆ ಅನೇಕರು ಹೆಣ್ಮಕ್ಳಿದ್ದಾರೆ, ನೈಟ್ ಡ್ಯೂಟಿಗೆ ನಮಗೆ ಅನುಕೂಲ ಆಗುತ್ತೆ. ಫೀಮೇಲ್ ಪ್ರಿಫರೆನ್ಸ್ ಯಾಕೆ ಅಂತ ಹೇಳಿದ್ರೆ, ಮೂರನೇದು ಏನಂದರೆ ಇನ್ನೊಂದೆರಡು ಬಿಟ್ಟು ನಾವು ಒಂದು ಸಿಸ್ಟರ್ ಆಯಿತು, BCom ಕ್ಯಾಂಡಿಡೇಟ್ ಆಯಿತು. ಆಮೇಲೆ 2 ಸಿಸ್ಟರ್, ಒಬ್ಬರತ್ತು 2 BCom ಕ್ಯಾಂಡಿಡೇಟು, 2 ಹೌಸ್ ಕೀಪಿಂಗು. ಈ ಥರ ನಿಮಗೆ ಸ್ಯಾಲ್ರಿನ ಬೇಕಾದ್ರೆ ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಇಂಥವ್ರು ಆಸಕ್ತಿ ಉಳ್ಳವರು ನಮಗೆ ಸಂಪರ್ಕ ಮಾಡ್ಬೋದು. ತುಂಬ ಜನ ಬಂದು ಹೋಗಿದ್ದೀರಾ. ನಾನು ಹೇಳಿದ ನಿಯಮಗಳಿಗೆ ನಿಮ್ಗೆ ಕೇಳಿದ್ರೆ ಅಡ್ಜಸ್ಟ್ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಯಾರು ಸಂಪರ್ಕ ಮಾಡಿಲ್ಲ. ಸೊ ವಿತಿನ್ 2 to 3 days ನಾವು ಹೈರ್ ಮಾಡ್ತಿದ್ದೀವಿ. ಬಂದು ಸಂಪರ್ಕ ಮಾಡಿರಿ. ವಿಡಿಯೋ ಇಂಟರ್ವ್ಯೂ ತುಂಬ ಜನ ಅಪ್ಲೈ ಮಾಡಿದ್ದಾರೆ. ಇಲ್ಲಿ ನೇರವಾಗಿ ಬಂದು ಮಾತಾಡಿದ್ರೆ ಕ್ಲಿಯರ್ ಆಗಿರುತ್ತೆ. ಫೋನಲ್ಲಿ ಮಾತಾಡೋದು ಅಷ್ಟು ಇಷ್ಟು ಅಂತ ಕೇಳೋದು ಅದು ಸರಿ ಕಾಣಲ್ಲ. ಸೊ ಬನ್ನಿ ನೇರವಾಗಿ ನಮ್ಮ ನೋಡಿ ಇಲ್ಲೆಲ್ಲ ಹೋಗಿದ್ದಾರೆ ಸರ್. ನೋಡಿ
ಈ ಚಪ್ಪಲಿ ಯಾವ್ದಪ್ಪ ಇದು ಹೋಗ್ದಿರೋ ರೇಂಜ್ ನೋಡಿ. ಎಲ್ಲರೂ ಸಿಗಬೇಕು, ನಿಮಗೆಲ್ಲ ಫೈನ್ ಹಾಕ್ಬಿಡ್ತೀನಿ. ಏನು ಭಯ ಎಲ್ಲ ಮಾಡೋದು ಅಂತ ಇಲ್ಲ, ಫೈನ್ ಹಾಕೋದು. ಫೈನಲ್ಲಿ ಏನು ಮಾಡ್ತೀವಿ, ಖರ್ಚಾಗತ್ತೆ. ಲೈಸಾಲ್ ಬೇಕು, ವಿಮ್ ಬೇಕು ಕ್ಲೀನ್ ಮಾಡೋಕ್ಕೆ, ಫಿನಾಲ್ ಬೇಕು, ನೀರು ಕರೆಂಟ್ ಖರ್ಚಾಗುತ್ತೆ, ಎಲ್ಲ ಖರ್ಚು. ಅದಕ್ಕೆ 500 rupees ಆಗುತ್ತೆ. ಒಂದಿನ ಕೂಲಿ, ಒಬ್ಬ ಕೂಲಿ ಕೊಟ್ಟು ಎಲ್ಲ ಕ್ಲೀನ್ ಮಾಡಿಸ್ಬಿಡ್ತೀನಿ. ಅದಕ್ಕೆ 5 ರೂಪಾಯಿ ಖರ್ಚು. ಇಲ್ಲ ನೀವೇ ಮಾಡ್ತೀರಿ ಅಂದರೆ ಕಸ್ಬರ್ಕೆ, ಗ್ಲೌಸು, ಮಾಸ್ಕ್ ಗೀಸ್ಕ್ ಎಲ್ಲ ಕೊಡ್ತೀವಿ. ಫುಲ್ ಹಾಸ್ಪಿಟ್ಲ್ ಕ್ಲೀನ್ ಮಾಡಬೇಕು. ಇಲ್ಲಿ ಹೋಗಿದ್ರೆ ಇಲ್ಲಷ್ಟು ಕ್ಲೀನಿಂಗ್ ಅಲ್ಲ, ಇಡೀ ಆಸ್ಪತ್ರೆ ಕ್ಲೀನ್ ಮಾಡಬೇಕು. ಒಂದಿನದ ಕೂಲಿ, ಆವಾಗ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಪನಿಷ್ಮೆಂಟ್ ಅಲ್ಲ ಅಲ್ವಾ. ಸೊ ಈ ಏರಿಯಾದಲ್ಲಿ ಎಲ್ಲೂ ಕಸ ಹಾಕಂಗಿಲ್ಲ ಸರ್. ಈ ಏರಿಯಾ ಕಂಪ್ಲೀಟ್ ನಾನು ಹೇಳ್ತೀನಿ, ಮಾಸ್ತಿಗಟ್ಟು ಎಲ್ಲೂ ನೀವು ಕಸ ಹಾಕಂಗಿಲ್ಲ. ಎಲ್ಲರೂ ನಾನು ಕಂಡ್ರೆ ಇದೇ ಮಾಡೋದು, ವಿಡಿಯೋ ಮಾಡೋದು, ವೇಸ್ಟ್ ಬಿಟ್ಟು ಬರೋಕ್ಕೆ. ಬರೀ ಸರ್ ಇನ್ನು ಇದು ಮಜಾ ತೋರ್ತೀನಿ ನಮ್ಮ ಆಸ್ಪತ್ರೆ ಏನೆಲ್ಲ ಕಾಮಿಡಿ ಆಗ್ತಾರೆ ಅಂತ. ಕೆಲವೊಬ್ರು ಹಾಸ್ಪಿಟ್ಲ್ ಇಂಥಲ್ಲೆಲ್ಲ ಹುಚ್ಚಿದ್ದಾರೆ ಸರ್. ಸಣ್ಣ ಮಕ್ಳು ಇರ್ತಾರೆ, ಇಷ್ಟೇ ಪರವಾಗಿಲ್ಲ ಸರಿ ಮಾಡ್ಬಿಡ್ಲಿ ಅಂತ. ಏನಿದು ಕತೆ, ಹಿಂಗೆಲ್ಲ ಮಾಡಬೇಡಿ. ಬರೀ ಇದು ನಮ್ಮ ಆಸ್ಪತ್ರೆಯ ಒಳಭಾಗ ತೋರಿಸುತ್ತೆ, ಪರವಾಗಿಲ್ಲ. ಅವ್ರ ಹತ್ರ ನಮಸ್ಕಾರ ಅಂತ ಹೇಳಿ. ಅವ್ರಿಗೆ ನಮ್ಮ ಸಂತಕಟ್ಟೆನ ಹಿರಿಯರು, ಅವ್ರು ಡಿಸ್ಚಾರ್ಜ್ ಆಗ್ತಾರೆ. ಲೈಟ್ ಹಾಕಿ ಇದು ನಮ್ಮ ಶೌಚಾಲಯ. ನಿನ್ನೆ ನನಗೆ ಇದು ಕ್ಲೀನ್ ಮಾಡೋಕ್ಕೆ ಸುಮಾರು ಬೆಳಗ್ಗೆ 4 ಗಂಟೆ ಸ್ಟಾರ್ಟ್ ಮಾಡಿದ್ವು. 4:04 ಎಲ್ಲೋ ಸುಮಾರು ಸ್ಟಾರ್ಟ್ ಮಾಡಿದ್ದು. 4:15 ಸ್ಟಾರ್ಟ್ ಮಾಡಿದ್ರು, 7 ಗಂಟೆಗೆ ಕ್ಲೀನ್ ಮಾಡಿದ್ದೀವಿ. ಅಂದರೆ ನಾನು ಹೇಳ್ತೀನಿ, ನಿಮಗೆ ಕಾಯಿಲೆ ಬರಬಾರ್ದಾ, ಫಸ್ಟ್ ಮನೆ ಅಲ್ಲ ಬಾತ್ರೂಮ್ ಕ್ಲೀನ್ ಮಾಡಿ. 90% ಆಫ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, UTI ಅಂತ ಹೇಳ್ತೀವಲ್ಲ, ಅದು ಬರೋದು ನಿಮ್ಮ ವಾಶ್ರೂಮಿಂದ. ಮತ್ತು ನೀವು ಕರೆಕ್ಟಾಗಿ ಕೈ ತೊಳೆದೇ ಇರೋದ್ರಿಂದ. ಯು ಡೋಂಟ್ ವಾಶ್ ಪ್ರಾಪರ್ಲಿ. ಹೋಗ್ತಾರೆ, ಹುಚ್ಚ ಹೋಗ್ತಾರೆ, ನೀರು ಹಾಕಲ್ಲ ಕೆಲವರು. ಅವರೊಬ್ರು ಯಾರ ಪಾಪ ಅಜ್ಜ ಹುಚ್ಚ ಎಲ್ಲ ಇರ್ಬೇಕು ಬೈ ತೋರಿಸ್ತಿದ್ದಾರೆ. ಅದ್ರ ಕೀ ಅಂತ ಬರೀ ನಾನು ಹಿಡ್ಕೊಳ್ತೇನೆ. ಎಲ್ಲ ಹುಚ್ಚ ಇರ್ತಾರತ್ತ. ಹುಚ್ಚ ಜಾಗನ ಇದು. ಈ ಸಿಂಕಲ್ಲಿ ಹುಚ್ಚ ಇದ್ದಾರೆ. ದಿಸ್ ಸಿಂಕ್ ಇಲ್ಲಿ ಹುಚ್ಚ ಇದೆಯಾ ನಮ್ಮ ಪಾಪ ಪ್ಲಂಬಿಂಗ್ ಮಾಸ್ಟರ್ ಎಂತದ್ದು, ಅದು ನಾವು ಇಂಜಿನಿಯರಿಂಗ್ ಪ್ಲಾನ್ ಇಟ್ಟಿದ್ದಲ್ಲ, ಇಲ್ಲಿ ಎಕ್ಸ್ಟೆನ್ಷನ್ ಏನೋ ಮಾಡ್ಬಿಟ್ಟಿದೀವಿ. ಸೊ ಇಲ್ಲಿಂದ ಪೈಪ್ ಹೋಗಿ ಇಲ್ಲಿ ಲೀಕ್ ಆಗಿ, ಇಲ್ಲಿ ಪೂರ್ತಿ ಲೀಕ್ ಆಗಿದೆ, ಅಲ್ಲಿ ಲೀಕ್ ಆಗಿದೆ. ಮತ್ತೆ ಈ ಬಾತ್ರೂಮ್ ನಾನು ಓಪನ್ ಮಾಡಿ ತೋರಿಸ್ತೀನಿ. ಈ ಬಾತ್ರೂಮ್ ಅಲ್ಲಿ ಲೀಕ್ ಆಗಿದೆ, ವಾಸನೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಎಷ್ಟು ಕ್ಲೀನ್ ಮಾಡಿದೆ. ಈ ಕಡೆ ಬಾತ್ರೂಮ್ ಓಪನ್ ಮಾಡಿದೆ, ಇಲ್ಲಿ ಕ್ಲೀನ್ ಮಾಡಿದೆ. ಇದು ಶತಮಾನದಿಂದ ಅಂದ್ರೆ ತುಂಬಾ ಜನ ಕೆಲಸ ಮಾಡೋದಿದ್ರೆ ಕ್ಲೀನ್ ಮಾಡಿದೆ, ಎಲ್ಲ ಮಾಡಿದೆ. ನನಗೆ ಕ್ಲೀನ್ನೆಸ್ ಅನ್ಸಿಲ್ಲ. ಅದಕ್ಕೆ ನಾನು ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ತೋರಿಸಿ ಸರ್. ಓಪನ್ ಮಾಡ್ತೀರಾ? ಓಪನ್ ಮಾಡಿ. ಇದು ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ವಿಮ್ ಫ್ಲೋರ್ ಕ್ಲೀನರ್ ಅಂತ. ಇದು ಮಂಡ್ಯ ಮೇಲೆ ಹೆಡ್ ಇದೆಯಲ್ಲ, ಇದು ನಮ್ಮ ಇಲ್ಲೇ ನಾಗರಾಜ್ ಅಂಗಡಿ ಸಿಗುತ್ತೆ, ಅನಿಲ್ ಅಂಗಡಿ. ಕವರ್ ಮಾಡಿ ಸರ್. ಇದು ನಾಗರಾಜ್ ಗೌಡ್ರ ಅಂಗಡಿಯಲ್ಲಿ ಸಿಗುತ್ತೆ. ಜಸ್ಟ್ ಈ ಬಾಟ್ಲಿಗೆ ಫಿಕ್ಸ್ ಮಾಡಿ. ನಾನು ಇಂಥ ಬಾಟ್ಲು ಇಂಥ ಇದಕ್ಕೆ ಎಷ್ಟೆಷ್ಟು ಅಮೆಝಾನ್ಗೆ ಖರ್ಚು ಮಾಡ್ತಾ ಇದ್ದೆ. ಕ್ರಾಸ್ ಇಟ್ಕೊಂಡ್ಬಿಟ್ಟು ನೆಕ್ ಇಟ್ಕೊಳ್ಳಿ ಮೊಬೈಲ್. ಎಷ್ಟೆಷ್ಟು ಖರ್ಚು ಮಾಡ್ತಾ ಇದೆ. ಸೊ ವೆರಿ ಸಿಂಪಲ್. ಸೊ ಈ ಥರ ಇಟ್ಕೊಂಡು ಒಂದು ಲೈಸಲ್ ಹಾಕೊಂಡು ಡೆವಲಪ್ ಮಾಡ್ಕೊಬೋದು. ಉದಾಹರಣೆ ಇದೆಲ್ಲ ಯಾಕೆ ನಾವು ಪ್ರಾಕ್ಟಿಕಲ್ ಹೇಳ್ತಿದ್ರೆ, ಜೀವನ ಪ್ರಾಕ್ಟಿಕಲ್ ಇರಬೇಕು. ನಿಮ್ಗೆ ಕ್ಲೀನ್ ಮಾಡೋಕ್ಕೆ ವಾಶ್ರೂಮ್ ನೋಡಿ ಕೆಲವರು, ನಾನು ಸ್ವಲ್ಪ ನೀರು ಹಾಕ್ಬೇಕು, ಜಾಗ ಬಿಡಿ. ಇದು ನಮ್ಮ ಸ್ಟಾಫ್ ವಾಶ್ರೂಮ್ ನೀಟಾಗಿ ಇಟ್ಕೊಂಡಿದ್ದಾರೆ. ಅರ್ಧ ಬಾಟ್ಲಿಗೆ ಡೈಲ್ಯೂಟ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಪರ್ಫೆಕ್ಟ್. ನಾನು ವಾಶ್ರೂಮ್ ಕ್ಲೋಸ್ ಮಾಡಿ ಇದಕ್ಕೆ ಇದು ಮಂಡೆ ಫಿಕ್ಸ್ ಮಾಡಿ ಅಷ್ಟೇ. ಇದು ಮಂಡೆ ಅಂದ್ರೆ ಇದು ಸಿಗತ್ತೆ ಅಂಗಡಿಯಲ್ಲಿ 10-20 ರೂಪಾಯಿ, ಹೋಗಿ 30 ರೂಪಾಯಿ ಸಿಗತ್ತೆ. ಮುಗಿದೋಯ್ತಲ್ಲ. ಲೈಸಲ್ ಖರ್ಚು ಎಷ್ಟಪ್ಪ ಇದು? 120 ರೂಪಾಯಿ. ಲೈಸಲು, ವಿಮ್ ಹಾಕ್ಬೇಕಂತಿಲ್ಲ. ಮತ್ತೆ ವಿಮ್ ಲೈಸಲ್ ಕಂಪ್ನಿ ಮಾಡ್ಕೋಬೇಡಿ. ಈ ಬಾಟಲ್ ತಗೊಂಡು ಬೇಕಾದ್ರೆ ಲೈಸಲ್ ಹಾಕೊಳ್ಳಿ, ತೊಂದರೆ ಇಲ್ಲ. ಬಟ್ ಇದು ಚೆನ್ನಾಗಿದೆ, ಅದಕ್ಕೆ ನಾನು ಇದು ವಿಡಿಯೋ ಹಾಕ್ತಿದ್ದೀನಿ. ಈ ತರ ನೀವು ಸಿಂಪಲ್ ಆಗಿದೆ. ಬಾಟಲ್ ಖರ್ಚು ಉಳಿತು, ಬಾಟಲ್ ವೇಸ್ಟ್ ಆಗಲ್ಲ. ಈ ತರ ಡೈಲ್ಯೂಟ್ ಮಾಡ್ಕೊಂಡು ಬನ್ನಿ ತಗೊಂಡು ಸ್ಪ್ರೇ ಮಾಡಿ. ನನ್ನ ಪೇಷನ್ಸಿಗೆ ಇಲ್ಲಿ ಇಟ್ಟಿರ್ತೀವಿ, 2 ತರ ಇಟ್ಟಿರ್ತೀವಿ. ಒಂದು ವಿಮ್ ಇಟ್ಟಿರ್ತೀವಿ, ಇನ್ನೊಂದು ಬೇಕಾದ್ರೆ ವೈಟ್ ಫಿನಲ್ ಹಾಕೋಣ, ಬ್ಲಾಕ್ ಫಿನಲ್ ಹಾಕೋಣತ್ತೆ. ನೀವು ವಾಶ್ರೂಮ್ ಹೋಗ್ಬೇಕಾದಾಗ ಕಂಪಲ್ಸರಿ ಇದು ಯಾಕೆ ಬರೋಲ್ಲ, ಕಂಪಲ್ಸರಿ ಸ್ಪ್ರೇ ಮಾಡ್ಕೊಂಡು ವಾಶ್ ಫ್ಲಶ್ ಮಾಡ್ಕೊಂಡು ಕೂತ್ಕೊಳ್ಳಿ. ಯಾಕಂದ್ರೆ 90% ಆಫ್ UTI ಫೀಮೇಲ್ ಅಲ್ಲಿ, ಹೆಣ್ಮಕ್ಳಲ್ಲಿ ವಾಶ್ರೂಮ್ ಇಂದ ಆಗುತ್ತೆ. ಎಲ್ಲಿಂದ ಆಗುತ್ತೆ? ಬಸ್ ಸ್ಟ್ಯಾಂಡ್ ಹೋಗ್ತಾರೆ, ಅವ್ರ ಹೋಟೆಲ್ಸಿಗೆ ಹೋಗ್ತಾರೆ, ಆಮೇಲೆ ಹಾಸ್ಪಿಟಲ್ಸ್ ಇನ್ಫೆಕ್ಷನ್ ಜಾಸ್ತಿ. ಹಾಸ್ಪಿಟಲ್ ಬರೋದು ಕಾಯಿಲೆ ಗುಣ ಮಾಡ್ಕೊಂಡು ಹೋಗಕ್ಕೆ. ನಮ್ಮ ಆಸ್ಪತ್ರೆ ಬಾತ್ರೂಮ್ ವಾಶ್ರೂಮ್ ಸರಿ ವಾಶ್ ಮಾಡಿಲ್ಲ ಅಥವಾ ನೀವು ಕೂರ್ಬೇಕಾದ್ರೆ ಯೂಸ್ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಕಾಯಿಲೆ ತಗೊಂಡು ಹೋಗ್ತೀರಾ. ಅದಕ್ಕೆ ನಾವೇನ್ ಮಾಡ್ತೀವಿ, ಕಾಯಿಲೆ ಬರ್ದಂಗೆ ಇವೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 20 ಸ್ಪ್ರೇ ಕಾಣ್ತಿದ್ಯಾ? ಬುಸ್ ಅಂತ
ಯಾಕಂದ್ರೆ ಇದು ಪ್ರಾಕ್ಟಿಕಲ್. ನೀವು ಕೂತ್ಕೊಂಡು ಹೊಡಿರಿ, ಹೊಡೆದ್ಬಿಟ್ಟು ಫ್ಲಶ್ ಮಾಡಿ. ಗಂಡ್ಮಕ್ಳು ಹುಷಾರಿದ್ದಾರೆ ಇವಾಗ ನಿಂತಲ್ಲಿ ಅಲ್ಲಿ 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 ಕಾಲು ನೋಡಿ ಇದು ಉಳಿರಿ. ಯಾರಪ್ಪ ತಾಯಿ ವಿಡಿಯೋ ಮಾಡ್ತಾರೆ ಬಂದು ಫ್ಲಶ್ ಅಲ್ಲಿ ನೀವು ವಿಷಯ ಇದ್ದೀರಾ ಅಂತ ಹೇಳಿ ಅವ್ರ ಮಕ್ಕಳು ಕೇಳ್ತಾರಂತೆ. ತೋರಿಸ್ತೀನಿ ಅವ್ರ ವಿಡಿಯೋ ಮಾಡ್ತಾರೆ. ಅದ್ರ ವಿಷಯ ಹಿಂಗೆ ಉಳಿಬಿಡ್ರಿ, ಇಲ್ಲಿ ಉಳಿರಿ. ಯಾಕಂದ್ರೆ ನೀವೆಲ್ಲ ಗಮನಿಸಿ ಉಳಿತೀರಿ. ಆಮೇಲೆ ಕ್ಲೀನ್ ಮಾಡೋದು ಡಾಕ್ಟರ್ಗಳು. ನಾನು ಹಾಸ್ಪಿಟಲ್ ಕ್ಲೀನ್ ಮಾಡ್ತೀನಿ ಪಾಪ. ನಮ್ಮ ಸ್ಟಾಫ್ ನಮ್ಮ ಸ್ಟಾಫ್ ಪಾಪ ಕ್ಲೀನರ್ ಸಪ್ರೇಟ್ ವಾಶ್ ಮಾಡ್ತೀವಿ. ಯಾಕಂದ್ರೆ UTI ಆಗಬಾರ್ದು ಹಾಸ್ಪಿಟಲ್ ಬರ್ತಾರೆ. ಗಂಡು ಮಕ್ಕಳು ನಿಂತ್ಕೊಂಡು ಇರ್ತಾರೆ ತಪ್ಪಲ್ಲಿ ಸ್ಕೋರ್ ಪೊಸಿಷನಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ವೈ ಆಮ್ ಟೆಲಿಂಗ್ ಆಲ್ ದಿಸ್ ನಿಮಗೆ ರಬ್ಬಿಶ್ ಅನ್ಸ್ಬೋದು. ದಿಸ್ ಇಸ್ ನಾಟ್ ರಬ್ಬಿಶ್, ದಿಸ್ ಇಸ್ ಪ್ರಾಕ್ಟಿಕಲ್ ಲೈಫ್. 90% ಆಫ್ UTI ಬಂದು ಈಗ ನೋಡ್ತಿದ್ದೀರಲ್ಲ, ಈಕ್ವಲ್ ಇರ್ಬೋದು, ಸ್ಟೆಫ್ಲೋಕೋಕಸ್ ಆರಿಸ್ ಇರ್ಬೋದು, ಎಂತೆಂತ ಮಲ್ಬಾರಿಸ್ ಇರ್ಬೋದು, ಎಲ್ಲಾ ಮೆಡಿಕೇಶನ್ಸ್ ರೆಸಿಸ್ಟೆನ್ಸ್ ಆಗಿದೆ. ಹೌ ಕ್ಯಾನ್ ಯು ಕಂಟ್ರೋಲ್? ಪ್ರಶ್ನೆ. ಎಲ್ಲರೂ ಓವರ್ ದಿ ಕೌಂಟರ್. ಇವು ಡಾಕ್ಟರ್ ಹೇಳಕ್ಕಿಂತ ಮುಂಚೆ ಫಾರ್ಮಸಿಸ್ಟ್ ಹೇಳ್ತಿರ್ತಾರೆ, ಮೆಡಿಕಲ್ ಶಾಪ್ ಅವರು, ಸರ್ ತಗೊಂಡ್ಬಿಡಿ ಡಾಕ್ಟರ್ ಬರ್ಸ್ಕೊಂಡ್ಬಿಡಿ ಅಂತ. ಇವ್ರು ರೋಗಿ ಇಸ್ಕೊಂಡು ಅವರೇ ಡಾಕ್ಟರ್ಗಳು, ಪೇಷಂಟ್ ಡಾಕ್ಟರ್ಗಳು, ಸರ್ ಕುಡಿ ಸರ್ ಅಂತ ಜಗಳ ಮಾಡ್ಕೊಂಡು ಆಂಟಿಬಯೋಟಿಕ್ ಇಸ್ಕೊಂಡು ನೋಡ್ಕೊಂಡ್ ಬರ್ತಾರೆ. ಲಾಸ್ಟಿಗೆ ಬರ್ತಾರೆ ಕ್ರಾನಿಕ್ UTI ಆಗಿರ್ತದೆ, ರಿಕರೆಂಟ್ UTI ಆಗಿರುತ್ತೆ, ಎಸಿಂಪ್ಟಮೆಟಿಕ್ UTI ಆಗಿರ್ತದೆ, ಕಿಡ್ನಿ ಡಮ್ ಬಂದಿರ್ತವೆ. ಲಾಸ್ಟಿಗೆ ಒದ್ದಾಡ್ತಾರೆ. ಸೊ ಫಸ್ಟ್ UTI ಆಗದಂಗೆ ತಡೆಯೋದು ಹೇಗೆ ನೋಡೋಣ. ಮೆಡಿಸಿನ್ಸ್ ತಿನ್ನೋದು ಅವರು ನಿಮ್ಮ ಡಾಕ್ಟರ್ಗಳು ಅವ್ರಿಗೆ ಬಿಟ್ಬಿಡಿ. ಡಾಕ್ಟರ್ ಬರ್ಸ್ಕೊಂಡು ನೀವು ಯಾವ ಶಾಪ್ ಬೇಕಾದ್ರೆ ತಗೊಳ್ಳಿ. ಯು ಪ್ರಮೋಟ್ ಆಲ್ ಶಾಪ್ಸ್. ಯು ಫಸ್ಟ್ ನಿಮ್ಮ ವಾಶ್ರೂಮ್ ನ ದಯಮಾಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲಿ ವಾಟರ್ ಇರ್ತದೆ, ಈ ವಾಟರ್ ನ ಬಕೆಟ್ ಚೇಂಜ್ ಮಾಡಬೇಕು. ನೆಟ್ ಮಾಡಿ ಒಳ್ಳೆ ಬಕೆಟ್ ಪೇಂಟ್ ಆಗಬೇಕು. ಇಲ್ಲೆಲ್ಲ ವಾಶ್ರೂಮ್ ಆದ್ರೆ ನೀರ್ ಹಾಕಿ, ನಿಮಗೆ ಫೈನ್ ಹಾಕಲ್ಲ. ಪ್ರತಿಯೊಬ್ಬರು ಯಾರು ವಾಶ್ರೂಮ್ ಎದ್ದೋಗ್ತೀರಾ ಕ್ಲೀನ್ ಮಾಡಿ ಬಿಟ್ಕೊಂಡು ಹೋಗಿ. ಯಾವ್ದಾದ್ರು ಬಸ್ ಸ್ಟ್ಯಾಂಡ್ ಗಳಿಗೆ ತೋರಿಸ್ತೀನಿ, ಗಪ್ಪು ನಾರು ನೀವು ಬಸ್ ಸ್ಟ್ಯಾಂಡ್ ಬಾತ್ರೂಮ್ ಅಂದ್ರೆ ಇಡೀ ಊರಿಗೆ ಗೊತ್ತಾಗುತ್ತೆ, ಅಷ್ಟು ವಾಸನೆ ಬರ್ತಿರುತ್ತೆ. ಎಲ್ಲ ನಾನ್ ಹೇಳೋದು ಮೋದಿ ಸರ್ ಸಂಕಲ್ಪನ ನೀವು ಪರಿಪಾಲನೆ ಮಾಡಿ. ಅವರು ಹೇಳ್ತಾರೆ, ತುಂಬಾ ಆಂದೋಲನ ಮಾಡಿದ್ದಾರೆ. ಕೆಲವರು ವಾಶ್ರೂಮ್ ಮನೆಯಿಂದ ಹೊರಗೆ ಈಗಲೂ ಎಷ್ಟೋ ಬಯಲುವರೆಗೂ ಮಾಡ್ತಾರೆ. ಇವೆಲ್ಲ ಸರಿಯಲ್ಲ ಸರ್. ನಮ್ಮ ದೇಶ ಇಂಡಿಯಾ ನಂಬರ್ 1 ಆಗ್ಬೇಕಂದ್ರೆ ಫಸ್ಟ್ ಬೇಸಿಕ್ ಥಿಂಗ್ ಈಸ್ ಕ್ಲೀನ್ಲಿನೆಸ್. ಸ್ವಚ್ಛತೆನ ಕಾಪಾಡಿ. ಸ್ವಚ್ಛತೆ ಫಸ್ಟ್ ಬಂದು ಬಾತ್ರೂಮ್ ಸರ್ ಇದೆ, ನೀವು ಕಾಯಿಲೆ ಬರೋದು. ಬಾತ್ರೂಮ್ ಹೋಗಿ ಹೊರಗೆ ಬರ್ತೀರಾ ಅಲ್ಲಿ ತೋರಿಸಿ ಸರ್. ಎಲ್ಲರ ಫೋಟೋಸ್ ಅಲ್ಲಿ ಎಲ್ಲಾದ್ರೂ ನೋಡಿದೀನಿ ಡೂಪ್ಲಿಕೇಟ್ ಹ್ಯಾಂಡ್ ವಾಶ್ ಇಟ್ಟಿರ್ತಾರೆ. ಡೂಪ್ಲಿಕೇಟ್ ಹ್ಯಾಂಡ್ ವಾಶ್ ಅಂದ್ರೆ ಏನು? ಅರ್ಧ ನೀರು ಅರ್ಧ ಸೋಪು ಅಲ್ವಾ? ನಾವು ಕ್ವಾಲಿಟಿ ನಿಮಗೆ ಕ್ವಾಲಿಟಿ ದುಡ್ಡು ಪರವಾಗಿಲ್ಲ. ಹ್ಯಾಂಡ್ ವಾಶ್ ಟೆಕ್ನಿಕ್ ಹೇಳ್ಕೊಡ್ತೀವಿ. 5 ಟೆಕ್ನಿಕ್ ಇದೆ. ಹಿಂಗೆ ಉಜ್ಜೋದು ನೋಡಿ, 1 ನಿಮಿಷ ಆಗುತ್ತೆ. ಈ ಬೆರಳು ಉಜ್ಜೋದು, ಹಿಂಗ್ ಮಾಡ್ಕೊಳ್ಳೋದು, ಹಿಂಗ್ ಮಾಡ್ಕೊಳ್ಳೋದು, ಒಂದು 5 ಟೆಕ್ನಿಕ್ ಎಲ್ಲ ಇದೆ. ಒಂದು 30 ಸೆಕೆಂಡ್ ನೋಡಿ, 30 ಸೆಕೆಂಡ್ಸ್ ವಾಶ್ ಆಗುತ್ತೆ. ಎಲ್ಲರೂ ಡ್ಯಾನ್ಸ್ ಮಾಡಿ ತೋರಿಸ್ತಾರೆ, ಡ್ಯಾನ್ಸ್ ಇಷ್ಟು ಮಾಡಲ್ಲ, ಪ್ರಾಕ್ಟಿಕಲ್ ತೋರಿಸ್ತೀನಿ. ಹಿಂಗ್ ಮಾಡ್ಕೊಂಡು ಕೈನ ತೊಳಿದ್ರಿ. ನಾನು ಜಾಸ್ತಿ ಫೋರ್ಸ್ ಇಟ್ಟಿಲ್ಲ, ಯಾಕಂದ್ರೆ ಇಲ್ಲೇನೋ ಫ್ಲಮಿಂಗ್ ಪ್ರಾಬ್ಲಮ್ ಆಗಿದೆ. ಅದನ್ನ ಇಲ್ಲಿ ನೀರು ಬೀಳ್ತಾ ಇದೆ. ನೀವು ವಾಶ್ ಮಾಡ್ಕೊಬೇಕು ಕೈ. ದೊಡ್ಡ ಸಿಂಕ್ ಇದ್ರೆ ಇಲ್ಲಿ ತನಕ ವಾಶ್ ಮಾಡ್ಕೊಳ್ಳಿ, ಇಲ್ಲಿ ತನಕ ಕ್ಲೀನ್ ಆಗುತ್ತೆ. ಸೊ ವಾಶ್ರೂಮ್ ಹೋಗಿ ಬಂದ್ಮೇಲೆ ಇದು ಮಾಡುವುದಾದ್ರೆ ನಿಮಗೆ 90 ಭಾಗದಷ್ಟು ಕಾಯಿಲೆಗಳು ಅವಾಯ್ಡ್ ಆಗುತ್ತೆ ಸರ್. 90 ಭಾಗದಷ್ಟು ಏನೇನ್ ಕಾಯಿಲೆ ಬರ್ತವೆ ಅಂತ ಪ್ರಶ್ನೆ ಕೇಳ್ತೀರಾ. ಮಾಡಿದ್ರೆ ಏನಾಗುತ್ತೆ? ಟೈಫಾಯ್ಡ್ ಆಗುತ್ತೆ. ಯಾರಿಗೂ ಟೈಫಾಯ್ಡ್ ಬಂದು ಇರುತ್ತೆ, ಉಚ್ಚಿರ್ತಾನೆ, ಟಾಯ್ಲೆಟ್ ಮಾಡಿರ್ತಾನೆ, ನೀವು ಕೂತ್ಕೊಂಡಿರ್ತೀರ, ಕೈ ತೊಳೆದಿರಲ್ಲ, ನೀವು ತಿಂತೀರಾ, ಕಾಯಿಲೆ ಬಂತು. ಜಾಂಡಿಸ್ ಬರ್ಬೋದು, ಇಲಿ ಜ್ವರ ಬರ್ಬೋದು, ಕಾಲರ ಬರ್ಬೋದು, ಫುಡ್ ಇನ್ಫೆಕ್ಷನ್ ಆಗ್ಬೋದು. ಫುಡ್ ಅಂದ್ರೆ ಫುಡ್ ತಿನ್ನೇ ಬರ್ಬೇಕಂತಲ್ಲ. ಕೇಳ್ಬಿಟ್ಟು ಸರ್ ಎಲ್ಲ ಫುಡ್ ಪರ್ಫೆಕ್ಟ್ ಸರ್ ಮನೇಲಿ ಎಲ್ಲ ಇದೆ, ಮಾಸ್ಟರ್ ಶೆಫ್ ಇದೆ ಸರ್ ಅಂತ. ಮಾಸ್ಟರ್ ಶೆಫ್ ಅಲ್ಲ, ನಿಮ್ ಶೆಫ್ ಬಾತ್ರೂಮ್ ಹೋದ್ಮೇಲೆ ಕೈ ತೊಳೆದ ಕೇಳಿ, ಅಥವಾ ನೀವು ಕೈ ತೊಳ್ಕ ತಿಂದ್ರೆ ನೋಡಿ. ನಿಮ್ ಮಕ್ಳು ಏನಾರ ಮುಟ್ತಾರೆ, ಏನಾರ ಮಾಡ್ತಾರೆ, ಎಲ್ಲರೂ ಬಾಯಿ ಹಾಕ್ತಾರೆ, ಎಲ್ಲರೂ ಕೈ ಹಾಕ್ತಾರೆ, ನೋಡ್ಕೊಳ್ಳಿ. ಸೊ ಅಲ್ಲೆಲ್ಲ ಕೈ ಹಾಕೊಂಡು ಫುಡ್ ಪಾಯ್ಸನ್ ಫುಡ್ ತಿಂದ ಆಗ್ಬೇಕಂತಲ್ಲ. ನೀವು ಕೈನ ಎಲ್ಲ ಇಟ್ಟಿರ್ತೀರಾ, ಬಾತ್ರೂಮ್ ಇಟ್ಟಿರ್ತಾರೆ, ಅಲ್ಲಿ ಇಟ್ಟಿದ್ದಾರೆ, 100 ಕಡೆ ಮುಟ್ತಾರೆ, ಲಾಸ್ಟಿಗೆ ಊಟ ಮಾಡ್ತಾರೆ, ಕೈ ತೊಳೆಯಲ್ಲ. ಸಂಸ್ಕಾರ ಕಲೀರಿ. ಸಂಸ್ಕಾರ ನಮ್ಮ ಗುರು ಹಿರಿಯರು ಕಲಿತಾರೆ. ಒಬ್ಬ ಮನೆಯಿಂದ ಹೊರಗೆ ಬರೋಕು ಕೈ ಕಾಲು ತೊಳ್ಕೊಂಡು ಒಳಗೊಂದು ಊಟ ಮಾಡಿ ಮಲ್ಕೊಂತಿದ್ರು. ಈಗ ಉಲ್ಟಾ ಆಗಿದೆ, ಊಟ ಆದ್ಮೇಲೆ ಕೈ ಕಾಲು ತೊಳ್ಕೊಂಡು ಮಲ್ಕೊಂತಾರೆ ಅಲ್ವಾ? ಈ ತರ ಮಾಡ್ಬಿಡಿ. ಬೇಸಿಕ್, ದಿಸ್ ಆಲ್ ಬೇಸಿಕ್ ಥಿಂಗ್ಸ್. 90% ಆಫ್ UTI ನಾವು ಪ್ರಾಪರ್ ಸ್ಯಾನಿಟೇಷನ್, ಕರೆಕ್ಟ್ ಆಗಿ ನಾವು ಕ್ರಮಬದ್ಧವಾಗಿ ವಾಶ್ರೂಮ್ ಹೇಗೆ ಪ್ರಾಪರ್ ಯೂಸ್ ಮಾಡ್ತೀವಿ, ಹೇಗೆ ಹ್ಯಾಂಡ್ ವಾಶ್ ಮಾಡ್ತೀವಿ, ಹೇಗೆ ಶಿಸ್ತಾಗಿರ್ತೀವಿ. ಹಾಟ್ ವಾಟರ್ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಹಾಟ್ ವಾಟರ್ ಕೊಡಕ್ಕೆ ನನಗೆ ನಿಮಗೆಲ್ಲ ಕರೆಂಟ್ ಜಾಸ್ತಿ ಇದೆ, ಕೇಬಲ್ ಫ್ರೀ ಕೊಟ್ಟರೆ ಕೊಡೋಣ. ಬಟ್ ಫ್ರೀ ಕೊಡೋದು ಬೇಡ. ಯಾಕೆ? ವೈ ವಿ ನೀಡ್ ಫ್ರೀ ಕರೆಂಟ್? ಲೆಟ್ಸ್ ಪೇ ಮಾಡಿದ್ರೆ ಗೌರ್ಮೆಂಟಿಗೆ ಹೋಗ್ಲಿ. ಸೊ ನಾನು ಆಗ್ರಹ ಮಾಡ್ತೇನೆ, BPL ಕಾರ್ಡ್ ಇದ್ದವರಿಗೆ ಮಾತ್ರ ನೀವು ಕರೆಂಟ್ ಫ್ರೀ ಕೊಡಿ. ಗೃಹ ಜ್ಯೋತಿ ಯೋಜನೆ ಅಂತ ಹೇಳಿ ಎಲ್ಲರಿಗೂ
ಕರೆಂಟ್ ಫ್ರೀ ಕೊಡಕ್ ಹೋಗ್ಬೇಡಿ. ಇದು ಸರ್ಕಾರದ ಬೊಕ್ಕಸ, ಈ ಬೊಕ್ಕಸವನ್ನು ಹಾಳು ಮಾಡಕ್ ಹೋಗ್ಬೇಡಿ. ಬಡ ಬಗ್ಗರಿಗೆ ಪಾಪ ಅವ್ರಿಗೆ ಎಫೋರ್ಡ್ ಮಾಡಕ್ಕಾಗಲ್ಲ ಅಂತವ್ರಿಗೆ ಬೇಕಾದ್ರೆ ಕರೆಂಟ್ ಕೊಡಿ. ಮತ್ತು ಬಸ್ಗಳು ಕೂಡ ಅಷ್ಟೇ, ಶಾಲಾ ಕಾಲೇಜುಗಳ ಮಕ್ಕಳಿಗೆ ಮತ್ತೆ ಡಿಗ್ರಿ ಹೋಗೋ ತನಕ ಅವ್ರಿಗೆ ಬೇಕಾದ್ರೆ ಸಪೋರ್ಟ್ ಮಾಡಿ. ಹೆಣ್ಮಕ್ಳಿಗೆ ಮಾತ್ರ ಯಾಕೆ ತಾರತಮ್ಮ? ಗಂಡು ಮಕ್ಳು ಹೆಣ್ಮಕ್ಳು ಎರಡು ಒಂದೇ ತಾನೆ. ಎಲ್ಲ ಗಂಡು ಹೆಣ್ಣು ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಕೊಡಿ. ಮತ್ತು 65ರಿಂದ ಮೇಲ್ಪಟ್ಟ ವೃದ್ಧಾಪ್ರಾಯದಂತ ತಂದೆ ತಾಯಿಗಳು ಇಬ್ಬರಿಗೂ, ಹೆಣ್ಮಕ್ಳು ಮಾತ್ರ ಅಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಬಸ್ ಬಿಡಿ. ಜನ ನಿಮ್ಮನ್ನು ಮೆಚ್ತಾರೆ, ಜನ ನಾಯಕರು ನೀವು ಆಗಿದ್ದೀರ ಆಲ್ರೆಡಿ. ಸೊ ಎಲ್ಲರೂ ಕೆಲವರು ದುರುಪಯೋಗ ಮಾಡ್ಕೊಡ್ತಾರೆ. ಸೊ ಹಾಗಾಗಿ ವಯಸ್ಸಾದವರಿಗೆ ಒಂದು ಊರಿಗೆ ಆಸೆ ಇರ್ತದೆ, ಅಯೋಧ್ಯೆನೋ ಆಮೇಲೆ ಯಾವ್ದೋ ಒಂದು ಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗಕ್ಕೆ ಆಸೆ ಇರುತ್ತೆ. ಅಂತ ಪುಣ್ಯಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇಬ್ರು ಹೋಗ್ಲಿ, ಬರೀ ಹೆಂಡತಿ ಮಾತ್ರ ಹೋದ್ರೆ ಹೆಂಗೆ ಬೇಜಾರಾಗಲ್ವಾ? ಹೆಂಡತಿ ಮಾತ್ರ ಎಲ್ಲ ಕ್ಷೇತ್ರಕ್ಕೆ ಹೋಗ್ಬರ್ತಾರೆ, ಗಂಡ ಮಾತ್ರ ಮನೆ ಬಿದ್ದಿರ್ಬೇಕಾ? ಗಂಡ ಹೆಂಡತಿ 65 ಮೇಲ್ಪಟ್ಟವರು ಒಳ್ಳೆ ಒಂದು ಇದಕ್ಕೆ ಹೋಗ್ಲಿ. ಮತ್ತೆ ಗಾರ್ಮೆಂಟ್ಸ್ ಕಂಪ್ನಿಯಲ್ಲಿ ಅಥವಾ ಹಾಸ್ಪಿಟಲ್ ಅಲ್ಲಿ ಯಾವುದೋ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಹೆಣ್ಮಕ್ಳಿಗೆ ಬೇಕಾದ್ರೆ ಒಂದು ಆದ್ಯತೆ, ಪ್ರಯಾರಿಟಿ ಜಾಸ್ತಿ ಕೊಡಿ, ತೊಂದರೆ ಇಲ್ಲ. ಅವರಿಗೆ ಒಂದು ಕಾರ್ಡ್ ಮಾಡಿಸ್ಬಿಟ್ಟು ಅವ್ರಿಗೆ ಮಾತ್ರ ಫ್ರೀ ಕೊಡಿ. ನಿಜವಾಗ್ಲೂ ಇದರಿಂದ ನಿಮ್ಮ ವರ್ಚಸ್ ಹೆಚ್ಚಾಗತ್ತೆ. ನಾವು ಫ್ರೀ ಕೊಟ್ಬಿಡಿ ಅಂತ ಹೇಳ್ತಿಲ್ಲ, ಫ್ರೀ ಯಾರಿಗೆ ಕೊಡ್ತೀರಾ? ದುಡ್ಡು ಇಲ್ಲರಿಗೆ ಕೊಟ್ರೆ ದುರುಪಯೋಗ ಮಾಡ್ಕೊಳ್ತಾರೆ, ದುಡ್ಡು ಇಲ್ಲದವ್ರಿಗೆ ಕೊಟ್ರೆ ಸದುಪಯೋಗ ಮಾಡ್ತಾರೆ. ನಾನು ಅನೇಕ ವಿಡಿಯೋಗಳು ಮಾಡಿದ್ದೀನಿ. CM ಸರ್ ಭೇಟಿ ಮಾಡೋದು ಕೂಡ ಪ್ರಯತ್ನ ಪಟ್ಟಿದ್ದೀನಿ. ಪಾಪ ಅವ್ರು ಬಿಸಿ ಇದ್ದಾರೆ. ಸರ್, ನೀವು ಹಿಂದೆ ಅನೇಕ ಯೋಜನೆ ಮಾಡಿದರೆ, ಈಗಲೂ ಅನೇಕ ಯೋಜನೆಗಳಿದೆ, ಅದು ಜನರಿಗೆ ರೀಚ್ ಆಗ್ತಿಲ್ಲ. ರೀಚ್ ಆಗುವ ಹಾಗೆ ಮಾಡಿ. ನಿಜವಾಗ್ಲೂ ಉಪಯೋಗ ಪಡ್ಕೊಳ್ತಿರೋ ಅಂದ್ರೆ ದುರುಪಯೋಗ ಪಡ್ಕೊಳ್ಳೋದೇ ಜಾಸ್ತಿ ಅಂತ ಹೇಳ್ಬೋದು. ಉದಾಹರಣೆ, BPL ಕಾರ್ಡ್ ಕೆಲವೊಂದು ಕ್ಯಾನ್ಸಲ್ ಆಗ್ತಾ ಇದೆ. ನಿಜವಾಗ್ಲೂ BPL ಕಾರ್ಡ್ ಅವಶ್ಯಕತೆ ಇದೆ. ಯಾರಿಗಂದ್ರೆ, ಒಂದು ಉದಾಹರಣೆ ಹೇಳ್ತೀನಿ, ಬೇಗ ಮುಗಿಸ್ತೀನಿ ವಿಡಿಯೋ, ಅಲ್ಲಿ ಹೋಗೋಣ. ವಾಶ್ರೂಮ್ ಕತೆ ಇಷ್ಟನ. ಒಂದು ಪೇಷಂಟ್ ಬರ್ತಾರೆ, ಇದೇ ಬೆಡ್ಡಲ್ಲಿ ಮಲಗಿದ್ರು, ಅವ್ರ ಹೆಸರು ಇಷ್ಟಪಡಲ್ಲ. ಪಾಪ ಅವರು ಏನೋ ಗಾಡಿ ತಗೊಂಡ್ರಂತೆ, ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡಿದ್ದ ಪರ್ಪಸ್ ಅಂದ್ರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಇಲ್ಲಿ ನೋಡಿ, 30 ಬಸ್ಸು ಫ್ರಮ್ ಉಡುಪಿ ಅಥವಾ ಕುಂದಾಪುರದಿಂದ ಹೊರಡಂತ ಬಸ್ಸು, ಮಂಗಳೂರಿನ ಬಸ್ ಹೊರಡ್ಬೇಕಾದ್ರೆ ಬಸ್ಸು ಹೀಗೆ ಸಿದ್ದಾಪುರ ಬಂದು, ಹೊಸಳ್ಳಿ ಬಂದು, ಮಾಸ್ತಿಕಟ್ಟೆ ಬಂದು, ಈ ಕಡೆ ತಿರುಪತಿಯಿಂದ ಆ ಕಡೆ ಹೋಗ್ಬೇಕಾಗಿತ್ತು. 30 ಬಸ್ ಪಾಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು. ಅನ್ಯಾಯ ಅಕ್ರಮ ಅಂದ್ರೆ ನೋಡಿ, 30 ಬಸ್ ಅಲ್ಲಿ ಬರೀ 4ರಿಂದ 5 ಬಸ್ ಅಷ್ಟೇ ಬರ್ತಾ ಇದೆ. ಮಿಕ್ಕಿದೆಲ್ಲಾ ಬಸ್ ಈ ಲೈಸೆನ್ಸ್ ಇಟ್ಕೊಂಡು ಬೇರೆ 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 ಊರಿಗೆ ತಿರುಗಾಡ್ತಿದ್ದಾರೆ. ನಾನು ಇದ್ರ ಬಗ್ಗೆ ಸಾರಿಗೆ ಇಲಾಖೆಯಲ್ಲಿ ಒಂದು ಡಿಪಾರ್ಟ್ಮೆಂಟ್ ಬರುತ್ತೆ, ಅವರಿಗೆ ನಾನು ದೂರನ್ನ ಕೊಟ್ಟೆ. ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿದ್ರು, ಕಾಲ್ ಮಾಡಿದ್ರು, ಕಾಲ್ ಮಾತಾಡಕ್ಕಾಗಿಲ್ಲ. ಸೊ ದಯಮಾಡಿ ಇದ್ರ ಬಗ್ಗೆ ಪತ್ರಿಕೆ ಕೊಡಿ. ನಮ್ಮ ಊರಲ್ಲಿ ಎಷ್ಟೋ ಜನ ಯುವಕರು, ಯುವತಿಯರು, ಶಾಲಾ ಮಕ್ಕಳು, ಬಿಸ್ನೆಸ್ ಮ್ಯಾನ್ಗಳು, ಕೆಲಸಕ್ಕೆ ಹೋಗೋರು ಫ್ರಮ್ ಮಾಸ್ತಿಕಟ್ಟೆ ಟು ಶಿವಮೊಗ್ಗ, ದಾವಣಗೆರೆ, ಹೊನ್ನಳ್ಳಿ ಡೈಲಿ ಓಡಾಡ್ತಾರೆ. ಬಸ್ಸೇ ಇಲ್ಲ ಈ ಭಾಗದಲ್ಲಿ. ಈ ಕಡೆ ಮಾತ್ರ ಬಸ್ ಇದೆ. ಇದ್ಯಾಕೆ ಕಾರ್ಯಕ್ರಮ? ಈ ಕಡೆ ಮಾತ್ರ ರೂಟಿಗೆ ಬಸ್ ಬಿಟ್ಟಿದ್ದಾರೆ, ಆ ಕಡೆಗೆ ಒಂದೇ ಒಂದು ಬಸ್. ನಮ್ಮ ಸಿಬ್ಬಂದಿಗಳು ಬರ್ತಾರೆ, ಬಸ್ಸೇ ಇಲ್ಲ, ನಡ್ಕೊಂಡ್ ಬರ್ಬೇಕಾಗುತ್ತೆ. ಎಷ್ಟೊತ್ತರಿ ನಾವು ಗಾಡಿ ಕಳಿಸಿ ಕರ್ಕೊಂಡ್ ಬಂದ್ವಿ. ಪೇಷಂಟ್ಗಳು ಒದ್ದಾಡ್ತಾರೆ, ಬ್ಯಾಂಕಿಗೆ ಬರಕ್ಕೆ ಒದ್ದಾಡ್ತಾರೆ, ಶಾಲೆಗೆ ಬರಕ್ಕೆ ಒದ್ದಾಡ್ತಾರೆ. ಅಟ್ಲೀಸ್ಟ್ ಗೌರ್ಮೆಂಟ್ ಬಸ್ ಬಿಡಿ. ಗೌರ್ಮೆಂಟ್ ಬಸ್ ಇದರ ಯೋಜನೆ ಮಾಡೋದಕ್ಕಾಗಿ, ಫ್ರೀ ಯೋಜನೆ ಮಾಡೋದಕ್ಕಾಗಿ ಪ್ರೈವೇಟ್ ಬಸ್ ಎಲ್ಲ ಈಗ ಏನಾಗಿದೆ, ತೊಂದರೆಯಲ್ಲಿದ್ದಾರೆ. ಎಷ್ಟೋ ಜನ ಪೇಷಂಟ್ಸ್ಗಳು ನನಗೆ, ಡ್ರೈವರ್ಸ್ಗಳ ಹತ್ರ ಬಂದಿದ್ದಾರೆ, ನಾವು ಸೂಸೈಡ್ ಮಾಡ್ಕೊಬೇಕು ಅನ್ಕೊಂಡಿದೀವಿ, ನಮ್ಗೆ ಕೆಲಸ ಇಲ್ಲ, ಪ್ರೈವೇಟ್ ಕಂಪ್ನಿಗಳು ಲಾಸ್ ಆಗಿದ್ದಾವೆ, ಬದುಕಕ್ಕೆ ದಾರಿ ಇಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಸೊ ಅವ್ರು ದಯಮಾಡಿ ನೀವು ಇದ್ರ ಬಗ್ಗೆ ಗಮನ ಹರಿಸಿ. ನೀವು ಗೌರ್ಮೆಂಟ್ ಬಸ್ಸನ್ನ ಫ್ರೀ ಕೊಡಿ. ಯಾರಿಗೆ ಕೊಡ್ಬೇಕಂತ ನೀವು ಸ್ವಲ್ಪ ರೂಪಾಂತರಗಳನ್ನು ಮಾಡ್ಕೊಡಿ, ಇದು ತುಂಬಾ ಒಳ್ಳೇದಾಗತ್ತೆ. ಎರಡನೇದಾಗಿ, ನೀವು ಇಲ್ಲಿ 1 ಅವರಿಗೆ ಬಸ್ ಬಿಟ್ರೆ, ಡೈರೆಕ್ಟ್ ಬಸ್ ಫ್ರಮ್ ಉಡುಪಿ, ಮಂಗಳೂರಿಂದ ಹೊನ್ನಳ್ಳಿ, ಬಳ್ಳಾರಿ, ಹರಿಯಾಣ, ಲಾಂಗ್ ಡಿಸ್ಟೆನ್ಸ್ ಬಿಟ್ರೆ ಸಿಕ್ಕಾಪಟ್ಟೆ ಜನ ಇಲ್ಲಿ ಓಡಾಡ್ತಾರೆ. ಜನ ಬಹಳ ಅನುಕೂಲ ಆಗುತ್ತೆ. ಬೆಂಗಳೂರು ಹಗಲತ್ತು ನಿಮಗೆ ಬೇಕಾಗತ್ತೆ. ಎಷ್ಟೋ ಎಕ್ವಿಪ್ಮೆಂಟ್ಸ್ ನಾನು ಡೈಲಿ ನಾನು ಬಸ್ಸಲ್ಲಿ ತರಿಸ್ಕೊಳ್ತೀನಿ. ಮೆಡಿಸಿನ್ಸ್ ಇರ್ಬೋದು, ಎಲ್ಲ ಗ್ರಾಸರೀಸ್ ಎಲ್ಲ. ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಇದ್ರೆ ನಮಗೆ ಇದು ಮಾಲಿನ್ಯಗಳು ಅವಾಯ್ಡ್ ಆಗುತ್ತೆ, ವಾಹನಗಳು. ಯಾಕೆ ಪಾಯಿಂಟ್ ಬರ್ತಂದ್ರೆ, ಒಬ್ಬ ವ್ಯಕ್ತಿ ಗಾಡಿ ತಗೋತಾರೆ, ಬಸ್ ಇಲ್ಲ, ತಿರುಗಾಡಕ್ಕೆ ಬಸ್ ಇಲ್ಲ, ಎಮರ್ಜೆನ್ಸಿಗೆ ತುರ್ತು ಪರಿಸ್ಥಿತಿ ಬೇಕು ಅಂತ ಗಾಡಿ ತಗೊಳಕ್ಕೂ ಏನಾಯ್ತು, BPL ಕಾರ್ಡ್ ಕ್ಯಾನ್ಸಲ್ ಆಯ್ತು. ಅವ್ರ ಹತ್ರ ದುಡ್ಡಿಲ್ಲ, ನಿಜವಾಗ್ಲೂ ದುಡ್ಡಿಲ್ಲ. ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಎಲ್ಲ ಇದೆ, ಎದೆ ನೋವು ಫುಲ್, ಇನ್ನೇನು ಒಂಥರ ತುಂಬಾ ಕ್ರಿಟಿಕಲ್ ಆಗಿದ್ದಾರೆ. ಅವ್ರು ಹೇಳ್ತಾರೆ, ಸರ್ BPL ಕಾರ್ಡ್ ಇಲ್ಲ, ನಮ್ಮ ಮನೆ ಹೋಗ್ತೀವಿ ಅಂತ. ನಾನು ಹೇಳಿದೆ, ಮನೆ ಹೋಗ್ಬೇಡಿ, ಅದೇನೇ ಆಗ್ಲಿ ಜನರ ಜೊತೆ ನಿಂತ್ಕೊಳ್ತಾರೆ, ಸರ್ಕಾರದ ಜೊತೆ ನಿಂತ್ಕೊಳ್ತಾರೆ, ನೀವು ಹೋಗಿ ಅಂತ ಹೇಳಿ ನಾವು ಅವರಿಗೆ ಒಳ್ಳೆ ಒಂದು ಕಡೆಯಲ್ಲಿ ಕಳಿಸ್ತೀವಿ. NH ಹಾಸ್ಪಿಟಲ್ ಕಳಿಸ್ತೀವಿ. ಅಶ್ವಥ್ ಸರ್, ಡಾಕ್ಟರ್ ಅಶ್ವಥ್ ಸರ್ ಕಾರ್ಡಿಯಲಿಸ್ಟ್ ಭಾಗದಲ್ಲಿ ಒಳ್ಳೆ ಕಾರ್ಡಿಯಲಿಸ್ಟ್, ಅವ್ರಿಗೆ ಮಾತಾಡಿದೆ, ಕಳಿಸಿ BPL ಕಾರ್ಡ್ ಇದೆ ಅಲ್ವಾ, ಫಸ್ಟ್ ಜೀವ ಉಳಿಲಿ ಅಂತ ಹೇಳಿದ್ರು. ಹೋದ್ರು, ಚೆಕಪ್ ಎಲ್ಲ ಆಯ್ತು, ಎಲ್ಲ ಆಯ್ತು. ಆ ಟೈಮಲ್ಲಿ ಅವ್ರು ಹೇಳಿದ್ರು, ಒಂದು 50% ತರ ಇದೆ ಬ್ಲಾಕೇಜ್,
ನಮಗೆ ಈಗ ಸ್ವಲ್ಪ ಶ್ವಾಸಕೋಶ ಇನ್ಫೆಕ್ಷನ್ ಇದೆ, ಒಂದು ಕೆಲಸ ಮಾಡಿ ಒಂದು 3 days ಬಿಟ್ಟು ರಿವ್ಯೂ ಮಾಡೋಣ, ಇಲ್ಲಿ ಆಸ್ಪತ್ರೆಗಿಂತ ಬೇಕಾದ್ರೆ ಮನೆಗೆ ಹೋಗಿ ಮತ್ತೆ ಅವ್ರು ತಯಾರಾಗಿ ಬರಲಿ ಅಂತ ಹೇಳಿದ್ರು. ಸೊ ನಂತರ ಬಂದು ಇಲ್ಲಿ ಇದ್ರು, ಮತ್ತೆ ಸರ್ ಹೇಳಿದ್ರು ನಾವು ಎಕೋ TMT ಎಲ್ಲ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿದ್ರೆ ನಮಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು. ಅಲ್ಲಿ ಎಕೋ ಅಷ್ಟೇ ಮಾಡಿದ್ರು, TMT ಮಾಡಿರಲಿಲ್ಲ, ಎಂಜಾಯ್ ಮಾಡಿರಲಿಲ್ಲ. ಸೊ ಹಾಗಾಗಿ ಮತ್ತೆ ನಾನು PDO ಸರ್ ಮಾತಾಡಿದೆ ಯಡೂರು ಭಾಗದಲ್ಲಿ, ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿದ್ರು, ಸರ್ ಅದು ಏನು ಬೇಕಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ. ಅವರಿಗೆ ಆಮೇಲೆ ಕೇಳ್ಪಟ್ಟೆ ಅದು ಗಾಡಿ ತಗೊಂಡಿದ್ದ ಸಮಸ್ಯೆ ಅಲ್ಲ, ಅವ್ರದ್ದು ಏನು ಸಮಸ್ಯೆ ಆಗಿತ್ತಂತೆ, ಕ್ಯಾನ್ಸಲ್ ಆಗಿದ್ದಲ್ಲ, ಅವರು ಬೇರೆ ಕಡೆಯಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿರಲ್ಲ ಅಂತ ಕೇಳ್ಪಟ್ಟೆ. ಅಂದರೆ ಬೇರೆ ಊರಿಂದ ಇಲ್ಲಿ ಬಂದಾಗ ಅವರು BPL ಕಾರ್ಡ್ ಟ್ರಾನ್ಸ್ಫರ್ ಆಗಿಲ್ಲ. ಮತ್ತೆ BPL ಕಾರ್ಡ್ ಸೇರ್ಸೋದು ಹೇಗೆ ಅಂತ ಈಗ ಸಮಸ್ಯೆ ಏನು ಬಂತು, ಅವ್ರು ಒಂದು ಹೇಳಿದ್ರು ಇದ್ರ ಪ್ರೂಫ್ ಕೊಡಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ನಾನು ಹೇಳಿದೆ ಪ್ರೂಫ್ ನಾನು ಕೊಡೋಕ್ಕಾಗಲ್ಲ, ಇವೆಲ್ಲ ಟೆಸ್ಟ್ ಆಗಬೇಕು ನೋಡಿ ವ್ಯವಸ್ಥೆ ಹೆಂಗಾಗಿದೆ. BPL ಕಾರ್ಡ್ ಕ್ಯಾನ್ಸಲ್ ಆದರೆ ಅವರಿಗೆ ಹಾರ್ಟ್ ಸಂಬಂಧಪಟ್ಟ ಕಾಯಿಲೆಗಳಿಗೆ ಟ್ರೀಟ್ಮೆಂಟಿಗೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಭಾಳ ಕಷ್ಟ ಆಗುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವೆನ್ಲಾಕಲ್ಲಿ ಟ್ರೀಟ್ಮೆಂಟ್ ಫ್ರೀ ಆಗ್ತಿದೆ, ಇದೇ ಶಿವಮೊಗ್ಗದಲ್ಲಿ ಫ್ರೀ ಆಗ್ತಾ ಇದೆ. ಬಟ್ ಪೇಷಂಟ್ ಲೋಡ್ ಅವ್ರ ಕೇಳಿ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ಹೆಚ್ಚಿನ ಕ್ಯಾತ್ ಲ್ಯಾಬ್ನ ನೀವು ನಿರ್ಮಾಣ ಮಾಡಿ. ಇಲ್ಲಿಂದ ಮಂಗಳೂರು ಹೋಗೋದು 150 kilometers 4 hours, ಗೋಲ್ಡನ್ ಪೀರಿಯಡ್ 2 hours ಅಲ್ಲಿ ಹೋಗ್ಬೇಕು. ಪೇಷಂಟ್ ದಾರಿಲಿ ಹೋಗ್ತಾನೆ ಕೊಲಾಪ್ಸ್ ಆಗಿ ಸತ್ತೋಗ್ತಾರೆ. ಓಕೆ, ಪ್ರೈವೇಟ್ ಆಸ್ಪತ್ರೆಯಲ್ಲಿ BPL ಕಾರ್ಡ್ ಇಲ್ಲ ಅಂದ್ರೆ ಅವ್ರಿಗೆ ಖರ್ಚು ಬರುತ್ತೆ, 1.5 ಲಕ್ಷ 2 ಲಕ್ಷ ತನಕ ಖರ್ಚು ಬರುತ್ತೆ. ಆ ಖರ್ಚನ್ನ ನಿಜವಾಗ್ಲೂ ಕೂಲಿ ಮಾಡೋರು ಕಷ್ಟಪಟ್ಟು ಒಂದು ವೆಹಿಕಲ್ ತಗೊಂಡಿರ್ತಾರೆ 80,000 ಕೊಟ್ಬಿಟ್ಟು, ಅವ್ರು ಶ್ರೀಮಂತರಲ್ಲ. BPL ಕಾರ್ಡ್ ಕ್ಯಾನ್ಸಲ್ ಆಗಿಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಸರ್ ನಾನು ನಿಮ್ಮನ್ನ ವಿರೋಧ ಮಾಡ್ತಿಲ್ಲ, BPL ಕಾರ್ಡು ನೀವು ಸ್ಕ್ರೂಟಿಂಗ್ ಮಾಡಿ, ಎಲ್ಲರಿಗೂ ಒಂದು IT ರಿಟರ್ನ್ಸ್ನ ಫೈಲ್ ಮಾಡಕ್ಕೆ ಹೇಳಿ. ಎಷ್ಟೋ ಸಣ್ಣ ವ್ಯಾಪಾರಗಳು ಲಕ್ಷಾಂತರ ರೂಪಾಯಿ ವ್ಯಾಪಾರ ಪರ್ ಡೇ ಮಾಡ್ತಾರೆ ಅಲ್ವಾ. ಸೊ ಅವರು ಕೂಡ ಒಂದು ಡಿಕ್ಲೇರ್ ಮಾಡಿ ಒಂದು ಇದು ಕಟ್ಟಲಿ. ಎಲ್ಲರಿಗೂ BPL ಕಾರ್ಡ್ ಅನ್ನೋಕ್ಕಿಂತ ಒಂದು ನೀವು ಹೆಲ್ತ್ ಕಾರ್ಡ್ ಹತ್ರ ಮಾಡಿ ಗೌರ್ಮೆಂಟ್ ಕಡೆಯಿಂದ. ಸೊ ಆ ಹೆಲ್ತ್ ಕಾರ್ಡಿಂದ ಅನೇಕರಿಗೆ ಉಪಯೋಗ ಆಗುತ್ತೆ. ಯಾಕಂದರೆ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಇರುತ್ತೆ, BPL ಕಾರ್ಡ್ ನಿಜವಾಗ್ಲೂ ಅವ್ರು ಇರಲಿಲ್ಲ, ಆಗಿಲ್ಲ ಅಂದರೆ ಅವರು ಟ್ರೀಟ್ಮೆಂಟ್ ಆಗದೆ ಅವ್ರು ಮರಣ ಹೋಗ್ತಾ ಇದ್ರು. ಇಂಥ ಸ್ಟೋರೀಸ್ಗಳು ನೀವು ಸಾವಿರಾರು ಬಂದಿರ್ಬೋದು, ಅಥವಾ ನಿಮಗೆ ನೀವು ಇದು ಗೊತ್ತಿಲ್ಲದೆ ಇರ್ಬೋದು. ಯಾಕಂದರೆ 90% ನಿಮಗೆ ಈ ಥರ ವಿಚಾರಗಳು ಗೊತ್ತಿರಲ್ಲ ಸರ್. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ, ಒಂದು ಬದಲಾವಣೆಯಿಂದ ಎಷ್ಟೋ ಜನಕ್ಕೆ ಉಪಕಾರ ಆಗುತ್ತೆ. ನಿಮ್ಮ ಬಗ್ಗೆ ನನ್ನ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಭಾಳ ಅಪಾರ, ಇಡೀ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ಗೌರವ ಇದೆ. ಸೊ ನೀವು ಕೊಡುವಂಥ ಪ್ರತಿಯೊಂದು ಯೋಜನೆ ಜನರಿಗೆ ರೀಚ್ ಆಗಲಿ, ಜನರ ಜೀವಿತ ಅದು ಪಾವನ ಆಗಲಿ ಅಂತ ನಾನು ಬೇಡ್ಕೊಳ್ತೇನೆ. ಸೊ ಎಲ್ಲಿಗಿದ್ದೆ, ಓಕೆ, ಆ ಸ್ಟೋರಿ ಮುಗಿಸ್ಬಿಡ್ತೇನೆ. ಆ ಸ್ಟೋರಿ ಏನಾಯಿತು, ಅಲ್ಲಿಗೆ ಎಂಡ್ ಆಗಿಲ್ಲ. ಆಮೇಲೆ ಮತ್ತೆ ಸರಿಗೆ ಮಾತಾಡಿದೆ, ಅಶ್ವ ಸರಿಗೆ. ಅವ್ರು ಹೇಳಿದ್ರು ಲೆಟ್ ದೆಮ್ ಕಮ್ ಟು ಮತ್ತೆ NH ಬರಲಿ, ಎಕೋ TMT ಎಲ್ಲ ಮಾಡೋಣ. ಸ್ಟ್ರೆಸ್ ಟೆಸ್ಟಲ್ಲಿ ಪಾಸಿಟಿವ್ ಕಂಡ್ರೆ ನಾನು ರಿಪೋರ್ಟ್ ಕೊಡ್ತೀನಿ, ಅದನ್ನು ತೊಗೊಂಡೋಗಿ ಸಬ್ಮಿಟ್ ಮಾಡಿದ್ರೆ ಅವರಿಗೆ BPL ಕಾರ್ಡ್ ಬರ್ತದೆ ಅಂತ. ನಾನು ಹೇಳೋದು, ಹಾರ್ಟ್ ಅಟ್ಯಾಕ್ ಆಗಿ ಸಮಸ್ಯೆ ಇದ್ರೆ ವಿತಿನ್ 2 hours ಟ್ರೀಟ್ಮೆಂಟ್ ಆಗಬೇಕು, ಆಗಲಿಲ್ಲ ಅಂದರೆ ಡೆತ್ ಆಗಿಬಿಡುತ್ತೆ. ನಾವು ಈ ಪ್ರೊಸೆಸ್ ಮಾಡೋಷ್ಟೊಳಗೆ ಪೇಷಂಟ್ ವಿಲ್ ಲ್ಯಾಂಡ್ ಅಪ್ ಇನ್ ಕಾಂಪ್ಲಿಕೇಶನ್. ಸೊ ಯಾರೋ ಏನೋ ಒಂದು ಮಾಡಿ ಅವರು ಖಂಡಿತ ಟ್ರೀಟ್ಮೆಂಟ್ ಮಾಡ್ತಾರೆ. ಆದರೆ ಸರ್ಕಾರದಿಂದ ನಿಜವಾಗ್ಲೂ ಕೆಲವೊಬ್ರು ಪ್ರಾಮಾಣಿಕವಾಗಿ ಕಷ್ಟದಲ್ಲಿರ್ತಾರೆ, ಏನೋ ಒಂದು ಬಿಸ್ನೆಸ್ ಮಾಡೋಕ್ಕೆ ಅಂತ ವಾಹನ ತಗೊಳ್ತಾರೆ, ಅವ್ರು ಶ್ರೀಮಂತರಲ್ಲ. ಸೊ ವಾಹನದಿಂದ ಅಥವಾ ಯಾವುದೋ ಒಂದು ಮನೆ ಇದೆ, ಆಫೀಸಿ ಮನೆ ಇದೆ ಅಂತ ತಕ್ಷಣ ಅವರು ಶ್ರೀಮಂತರಲ್ಲ. ಅವ್ರು ಕಷ್ಟಪಟ್ಟು ಲೋನ್ ಮಾಡಿ ಏನೋ ಮಾಡಿರ್ತಾರೆ. ಆದರೆ ಇದಕ್ಕೊಂದು ನಿಯಮಗಳನ್ನ ತೆಗೆದುಕೊಂಡು BPL ಕಾರ್ಡ್ ಬೇಡ, ಇದಕ್ಕೇನಾದ್ರು ಹೆಲ್ತ್ ಬಗ್ಗೆ ಏನಾದ್ರು ಒಂದು ಯೋಜನೆಗಳನ್ನ ಮಾಡಿ. ಈ ಸರ್ಕಾರದ ಒಂದು ಯೋಜನೆಯಿಂದ ಲಕ್ಷ ಕೋಟಿ ಜನರಿಗೆ ಒಳ್ಳೇದಾಗುತ್ತೆ. ಯಾಕಂದರೆ ಒಂದು ಎಜುಕೇಷನ್ನು, ಒಂದು ಈಸ್ ಹೆಲ್ತ್, ಇದೆರಡು ಬ್ಯಾಕ್ ಬೋನ್. ಮತ್ತು ರೈತರಿಗೆ ಈ 3 ಸಂಗತಿಗಳನ್ನ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿದ್ರೆ ಇಂಡಿಯಾ ವಿಲ್ ಬಿ ನಂಬರ್ 1, ಕರ್ನಾಟಕ ವಿಲ್ ನಂಬರ್ 1. ನಮ್ಮನ್ನು ಯಾರು ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿ ಟೂರಿಸಮ್ಗೋಸ್ಕರ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಿರೋದು. ಮಾಸ್ಕೇಟೆ ಉಳಿಕಲ್ ಕ್ರಾಂತಿಗೆ ಜಯವಾಗಲಿ. ಸೊ ನಾವು ಪಕ್ಷ ಮಾಡ್ತಿಲ್ಲ, ಅನೇಕ ಗೊಂದಲಗಳು ಬಂತು, ಗೊಂದಲಗಳನ್ನೆಲ್ಲ ತೆಗೆದು ಹೊರ ಹಾಕೋಣ. ನಾವು ಪಕ್ಷ ಅಲ್ಲ, ನಾವು ಸಂಘಟನೆ. ನಮ್ಮ ಧ್ವನಿ ಯಾವತ್ತು ಪ್ರಗತಿಯ ಪರ ಹೋರಾಟದ ಕಡೆಗೆ ಇರ್ತದೆ. ಎಷ್ಟು ಮಾತ್ರಕ್ಕೂ ನಾವು ನಮ್ಮ ಹೋರಾಟನ ಕೈ ಬಿಡುವುದಿಲ್ಲ. ಈ ಲ್ಯಾಂಡಲ್ಲಿ ಖಾತೆ ಲ್ಯಾಂಡ್ ಆಗದ್ದೇ ಈ ಭಾಗದಲ್ಲಿ ಜನರು ತಮ್ಮ ಉದ್ಯೋಗ ತಾವೇ ಸೃಷ್ಟಿ ಮಾಡ್ಕೊಳ್ತಾರೆ. ಅದಕ್ಕೆ ಸರ್ಕಾರದರು ಕಂಪ್ಲೀಟ್ ಸಪೋರ್ಟ್ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಮ್ಮ ಪರವಾಗಿ ನಾವು ಇದ್ದೇವೆ, ಅವರ ಪರವಾಗಿ ನಾವು ಹೋರಾಟ ಮಾಡೋರಾಗಿದ್ದೇವೆ. ನಮ್ಮ ದೇಶ ನಂಬರ್ 1, ನಮ್ಮ ರಾಜ್ಯ ನಂಬರ್ 1, ನಮ್ಮ ದೇಶದ ಪ್ರಧಾನಿ ನಂಬರ್ 1 ಇದ್ದಾರೆ, ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಅವರು ನಂಬರ್ 1 ಇದ್ದಾರೆ. ಎಲ್ರಿಗೂ ನಮಸ್ಕಾರ.